ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನ ಬಸ್ತರಕೋಡು ಗ್ರಾಮಕ್ಕೆ. ನಮ್ಮೂರ ಸುದ್ದಿನ ಮಾಡೋದಕ್ಕೆ. ಬಸ್ತರಕೋಡು ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಬನ್ನಿ ಕೇಳಿ ತಿಳ್ಕೊಂಡು ಬನ್ನಿ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಬಸರಕೋಡು ಗ್ರಾಮದ ಜನತೆ ಕಳೆದ ಹಲವು ದಿನಗಳಿಂದ ಗಂಭೀರ ನಾಗರಿಕ ಸೌಲಭ್ಯಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ಕಟ್ಟಡ ಇರುವುದಿಲ್ಲ. ಬಾಡಿಗೆ ಮನೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಸುತ್ತಿದ್ದಾರೆ. ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಅದರಲ್ಲಿ ತಮ್ಮ ಜಮೀನುಗಳಲ್ಲಿ ಬಂದ ಸಜ್ಜಿಯ ರಾಶಿ ಚೀಲಗಳನ್ನು ತುಂಬಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿಯ ಬೀಗವನ್ನು ಕೂಡ ತೆರೆದಿಲ್ಲ. ಗರ್ಭಿಣಿ ಸ್ತ್ರೀಯರಿಗೆ ಸರಿಯಾಗಿ ರೇಷನ್ ಕೂಡ ಒದಗಿಸುತ್ತಿಲ್ಲ ಎಂದು ಮಹಿಳೆಯರು ಆರೋಪಿಸಿದ್ದಾರೆ. ರಸ್ತೆಯಲ್ಲಿ ಮನೆ ಪಕ್ಕದಲ್ಲಿ ಎಲ್ಲೆಂದರಲ್ಲಿ ಕಸಗಳು ಬಿದ್ದಿವೆ. ಕಸದ ಗಾಡಿಗಳು ಗ್ರಾಮದಲ್ಲಿ ಬರುವುದಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣ ಅವ್ಯವಸ್ಥೆಯಾಗಿರುವುದರಿಂದ ಕೊಳಚೆ ನೀರು ರಸ್ತೆಗಳ ಮೇಲೆ ಹರಿದು ದುರ್ವಾಸನೆ ಉಂಟಾಗುತ್ತಿದೆ. ರಸ್ತೆ ದಾಟೋದು ಸಹ ಕಷ್ಟವಾಗಿದೆ ಎಂದು ಗ್ರಾಮಸ್ಥರು ಟಿವಿ 66 ಕನ್ನಡ ನ್ಯೂಸ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರು ಸರಿಯಾಗಿ ಸಿಗದೇ ಇರುವುದು ಅತಿದೊಡ್ಡ ಸಮಸ್ಯೆಯಾಗಿದೆ. ಪ್ರತಿ ಮನೆ ಮುಂದೆ ಜೆಜೆಎಂ ಯೋಜನೆಯ ನಳಗಳಿವೆ, ಆದರೆ ಅದರಲ್ಲಿ ಸರಿಯಾಗಿ ಕುಡಿಯುವ ನೀರು ಬರುತ್ತಿಲ್ಲ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದಾರೆ. ಫಿಲ್ಟರ್ ನೀರಿನ ಘಟಕ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ. ಇದೇ ರೀತಿ ಕೆಲ ಮನೆಗಳ ಮುಂದೆ ಸಿಸಿ ರೋಡ್ ಇಲ್ಲದ ಕಾರಣ ಚರಂಡಿ ನೀರು ನಿಂತುಕೊಂಡು ಸೊಳ್ಳೆ ಸಮಸ್ಯೆ ಗಂಭೀರವಾಗಿ ಹೆಚ್ಚಾಗಿದೆ. ಮಕ್ಕಳು ಮಲೇರಿಯಾ ಸೇರಿದಂತೆ ಹಲವಾರು ರೋಗಗಳಿಗೆ ಒಳಗಾಗುತ್ತಿದ್ದಾರೆ ಎಂದು ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯರಿಗೂ ಶೌಚಾಲಯದ ಅಭಾವ ದೊಡ್ಡ ತೊಂದರೆಯಾಗಿದೆ. ಗ್ರಾಮದಲ್ಲಿ ಮಹಿಳೆಯರಿಗೆ ಬಳಸಲು ಸಮರ್ಪಕ ಶೌಚಾಲಯವೇ ಇಲ್ಲ ಎಂಬುದು ಮಹಿಳೆಯರ ನೋವಿನ ನುಡಿ. ಕೊನೆಗೆ ಗ್ರಾಮಸ್ಥರು ಒಟ್ಟಾಗಿ ಬೇಡಿಕೆ ಇಟ್ಟು ಚರಂಡಿ ಸ್ವಚ್ಛತೆ, ಸಿಸಿ ರೋಡ್ ಮತ್ತು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ತಕ್ಷಣ ಒದಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿವಿ 66 ನ್ಯೂಸ್ ಚಾನೆಲ್ ಮುಖಾಂತರ ಮನವಿ ಮಾಡಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಟಿವಿ 66 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾವು ಇವತ್ತು ಬಂದಿರೋದು ವಿಜಯಪುರ ಜಿಲ್ಲೆ ಮುದ್ದೇಬೇಳೆ ತಾಲೂಕಿನ ಬಸ್ತರಕೋಡು ಗ್ರಾಮಕ್ಕೆ. ನಮ್ಮೂರ ಸುದ್ದಿನ ಮಾಡೋದಕ್ಕೆ. ಬಸ್ತರಕೋಡು ಗ್ರಾಮದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಗ್ರಾಮಸ್ಥರಿಂದ ಬನ್ನಿ ಕೇಳಿ ತಿಳ್ಕೊಂಡು ಬನ್ನಿ. ಏನು ಪಂಚಾಯತ್ಲಿದ್ದ ಅಭಿವೃದ್ಧಿನ ಇಲ್ರಿ, ಸರಿ ಏನಾದ ಏನು ಕೆಲಸನ ನಡೆದೇ ಇಲ್ರಿ. ಅವು ಮಾನ್ಯ ಒಂದಿಟ್ಟು ಏನಾದ ಪಂಚಾಯತಿ ವರ್ಕ್ಲಿದ್ದ ಏನಾದ ಅದೊಂದಿಟ್ಟು ಹಾಕೊಂಡ್ರು, ಅವು ಸಂದಾಗಿ ಏನಾದ ಹಾಕೊಂಡ್ರು. ಇದನ್ನ ಮೇನ್ ರಸ್ತಾನ ಏನು ಇಲ್ಲ. ಈಗ ಅಡ್ಡಾಡಕ್ ಏನಾದ ಮಳೆಗಿಳಿ ಆತ ಒಂದ್ ಗೇನ್ ನೀರ್ ನಿಂದಿರ್ತಾನ ನೋಡ್ರಿ. ಆ ಮನಿಯವ್ರು ಹೆಂಗ್ ಹೋಗ್ಬೇಕು, ಹೆಂಗ್ ಬಿಡ್ಬೇಕು, ಹೌದ್ರಿ. ದೊಡ್ಡ ಸಮಸ್ಯೆ ರೀ. ಕಡಿ ನೀವ್ ಹಾಕಿರೇನ? ಇಲ್ರಿ, ಇದು ಏನಾದ ಮಾಡುವ ಹೊತ್ನ್ಯಾಗ ಏನಾದ ಹಾಕ್ಯಾರಿ. ಇಲ್ಲೇ ಸುರಿದ್ರು, ಸುರಿಕೇರಿ ಕಾಂಕ್ರೀಟ್ ಹಾಕ್ಯಾರಿ. ಇಲ್ಲಿ ಚರಂಡಿ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಯಾವ್ದು ಮಾಡಿಲ್ರಿ? ಏನು ಆಗೇ ಇಲ್ರಿ. ಹೌದ್ರಿ. ಇಲ್ಲಿ ಬರ್ತಾರೇನ್ರಿ ಪಂಚಾಯತಿಂದ ಪಿಡಿಒಗಳು ಬರ್ತಾರೇನ್ರಿ? ಬರ್ತಾರೆ. ಯಾರ ಕೆಲಸ ಏನು ಉಪಯೋಗ ಇಲ್ಲ. ಇಲ್ಲಿ ದಿನ ಪಂಚಾಯತ್ ಇದ್ದೇ ಇರ್ತಾರ್ರಿ. ಯಾರ ಕೆಲಸ ಏನೂ ಇಲ್ರಿ. ಇಲ್ಲಿ ಊರಾಗ ಏನಾರ ಕಸದ ಗಾಡಿ ಬರ್ತಾರೇನ್ರಿ? ಕಸದ ಗಾಡಿ ಐತ್ರಿ. ಅದು ಏನಾದ ಸಿಬ್ಬಣಿಗಳು ಏನಾದ ಅವ್ರಿಗೆ ನಳ ಬಿಡುದು, ಅದು ಏನಾದ ಅವ್ರಿಗೆ ಯಾವೇ ದಗದನ ವಾದ್ಯಕ್ಕವು ಕಸ ಹೊಡಿದಂತರು ಇಲ್ಲ ಇಲ್ರಿ ಯಾರು. ಕುಡಿಯಾಕ ನೀರ್ ಬಿಡ್ತಾರೇನ್ರಿ? ಕುಡಿಯಾಕ ನೀರ ಬರ್ತಾವ್ರಿ. ಕುಡಿಯಾಕ ನೀರಿಂದ ಏನ್ ತೊಂದ್ರಿ, ನೀರ್ ಬರ್ತಾವ. ಊರಾಗ ಸರ್ಕಾರ ದವಾಖಾನೆ ಅದೇನ್ರಿ? ಸರ್ಕಾರಿ ದವಾಖಾನೆ ಅದ್ರಿ. ಸರ್ಕಾರಿ ದವಾಖಾನ್ಯಾಗ ಏನಾದ ಅವರು 10:30 11ಕ್ಕೆ ಬರ್ತಾರ್ರಿ. 12ಕ್ಕೆ 1 ಒಳಗ ಹೋಗಿ ಬಿಡ್ತಾರ. ಅಲ್ಲಿ ಯಾರು ಇರಂಗಿಲ್ಲ. ಮಧ್ಯಾಹ್ನ ಯಾರು ಇರಂಗಿಲ್ಲ. ಮುಂಜಾನೆ ಬಂದು ಒಂದ್ 11 ದವಾಖಾನೆನು ಹಂಗಾರಿ, ಅದು ಹಂಗಾರಿ. ಎರಡು ಅದಾವೇನ್ರಿ? ಎರಡು ಹಂಗಾರಿ. ದವಾಖಾನೆಯವರು ಅವರು 11ಕ್ಕೆ ಬರ್ತಾರ. ಇನ್ನ ಒಂದ್ ಆಗಿರೋದಿಲ್ಲ, ಅವರು ಒಂದು ಹೋಗಿ ಬಿಡ್ತಾರ. ಏನ್ ಊರಾಗ ಏನಾದ 12 ಸಮಸ್ಯೆ ಅದಾವ್ರಿ. ಯಾರು ಕೇಳೋರ ಇಲ್ರಿ. ನಾವು ರೈತರು ಏನಾದ ಮುಂದ್ ಹೋಗಿ ಏನಾದ ಕೇಳೋದಾಗೋದಿಲ್ಲ. ನಾವು ಹೊಲ ಮನಿ ದಗದ ಅಂತ ಹೇಳ್ಕೇರಿ ಏನಾದ ಬರ್ಕೊಳ್ಳೋರು. ಹಿಂಗಾಗಿ ಏನಾದ ಏನು ದಗದನ ಇಲ್ರಿ. ನಿಮ್ ಹೊಲಗಳಿಗೆ ಕೆನಲ್ ಬಂದಾವೇನ್ರಿ? ಕೆನಲ್ ಬಂದವ್ರಿ, ನೀರ್ ಇಲ್ರಿ. 4 ವರ್ಷ ಆತ್ರಿ. ಇರುದ ನಮ್ಮ ಸ್ವಲ್ಪ ಹೊರಗೋರಿ. ನಮ್ ಹೊಲ್ದಾಗ ಅದಾವ್ರಿ ಕೆನಲ್. ನಮ್ ಹೊಲ್ದಾಗ ಅದಾವ್ರಿ. ನಮ್ ಹೊಲ್ದಾಗ ಏನಾದ ಇನ್ನ ರೊಕ್ಕನು ಬಂದಿಲ್ಲ, ನೀರ್ನು ಬಂದಿಲ್ಲ. ಪರಿಹಾರ ಕೊಟ್ಟಿಲ್ರಿ ರೊಕ್ಕ? ಪರಿಹಾರ ಪರಿಹಾರ ಕೊಟ್ಟಾರಿ. ಅದು ಏನು ಇನ್ನ ಏನಾದ ಹಿಕ್ಕಟ್ಟಿಗೊಂಡು ಬರ್ತಾವ ಅಂತ ಹೇಳ್ಯಾರ. ಅದು ಏನು ಇನ್ನ ಬಂದೇ ಇಲ್ರಿ.
ನೀರೇ ಬಿಟ್ಟಿಲ್ರಿ, ಅವ್ರು ಪರಿಹಾರನ ಕೊಟ್ಟೇ ಇಲ್ಲ. 4 ವರ್ಷ ಆಯ್ತು ಕೆನಲ್ ಆಗಿ ನೀರ್ ಬಿಟ್ಟಿಲ್ಲ. ನೀರ್ ಬಿಟ್ಟಿಲ್ಲ. ಇರೋದೇನದ 1 ಎಕರೆ 18 ಗುಂಟೆ ಅದ್ರಿ ನಮ್ ಹೊಲ. ಅದ್ರಾಗ ನೋಡು ಕೆನಾಲ್ ಅದ. ಅವ್ ಇದ್ದಿದ್ದಾರ ಏನದ ನೀರ್ ಬರ್ತಾವು, ಆಕಾರ ಮಾಡ್ಕೋಬೇಕಂದ್ರ ಏನದ ನೀರ್ ಇಲ್ರಿ ಕೆನಾಲ್ಕ. ಇದು ಏನೋ 24ಕ್ ಬಿಡ್ತಾರಂತ್ರಿ ಅವ್ರ ನೀರ್. ಇಲ್ಲ ಅಂದ್ರ 24ಕ್ ಬಿಡಂಗಿತ್ತ ಕೆನಾಲ್ ಯಾಕೆ ಮಾಡ್ಬೇಕ್ರಿ ಅವ್ರು? ಈ ರೊಕ್ಕನೂ ಇಲ್ಲ, ನಮ್ ಹೊಲಾನು ಹೋಗ್ಯಾವು, ಏನ್ ಮಾಡ್ಬೇಕು ನಾವ್? ನೀರ್ನು ಇಲ್ಲ ಕಡೆ. ನೀರ್ನು ಇಲ್ಲ. ಇಂತ ಸಮಸ್ಯೆ ಅದಾವ್ರಿ ನಮ್ಮಲ್ಲಿ. ಹೌದ್ರಿ, ಆಯ್ತು ಹೇಳ್ರಿ. ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ಟಿವಿ 60 ಚಾನೆಲ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ. ಕೆನಾಲ್ಕ ಏನದ ಹೋಗ್ಯಾವ್ರಿ ಹೊಲಗಳು, ಹೋದ್ರೂ ನೀರ್ ಇಲ್ರಿ. ಇರೋ ಸ್ವಲ್ಪ ಹೊಲಗಳು ಈ ಹಿಂಗ್ಲಿದ್ದ ಏನದ ತಾರ್ನಾಳ್ ಕೆರೆಗೆ ಹೋಗ್ಯದ. ಆ ತಾರ್ನಾಳ್ ಕೆರೆಗಂತೂ ಒಂದ್ ಹನಿ ನೀರ್ ಹೋಗಂಗಿಲ್ಲ. ಒಟ್ಟ ಬಿಟ್ಟೇ ಇಲ್ರಿ. ಬಿಟ್ಟನ್ರಿ ಏನದ ತಾರ್ನಾಳ್ ಕೆರೆಗಂತೂ ಒಂದು ದಿನ ಹೋಗೇ ಇಲ್ರಿ. ಇವ್ರ ಕೆನಾಲ್ ಮಾಡಿ ಏನು ಉಪಯೋಗ? ನಮ್ಮ ಜಮೀನ ಇರೋ ಸ್ವಲ್ಪ ಜಮೀನು ಹೋಗ್ಯಾವ, ಅವಕ್ ರೊಕ್ಕನೂ ಇಲ್ಲ. ಇಲ್ಲಿ ಯಾರ ಮೆಂಬರ್ಗಳು ಕೇಳಲೇನ್ರಿ? ಮೆಂಬರ್ಗಳು ಅದಾರಿ, ಏನ್ ಬರ್ತಾರ, ಏನದ ಮಾಡ್ತೇವ ನಿಮ್ ಸಮಸ್ಯೆ ಅಂತ ಹೇಳ್ತಾರ. ಏನದ ಒಂದು ದಿನ ಏನದ ಅದನ್ನ ಸಮಸ್ಯೆ ಇಂತ ಹೇಳೇವು ಮಾಡ್ಯಾವು ಅಂತ ಐಕ್ಯಾರಿ. ಅವ್ರು ಹೇಳಂಗಿಲ್ಲ, ಅದನ್ನ ಏನದ ಕೆಲಸ ಮಾಡಂಗಿಲ್ಲ. ಅವ್ರು ಹೊಳ್ಳಿ ಏನದ ಇಲೆಕ್ಷನ್ ಬಂದಾಗ ವೋಟಿಂಗ್ ಬರೋರು, ಇಲ್ಲ ಹೋದ ವರ್ಷ ಆಗಿಲ್ಲ, ಈ ವರ್ಷ ಮಾಡ್ತೇವ ಹಿಂಗ ಹೇಳೋರು. ಮತ್ತೇನ್ರಿ? ಇದೇ ರೀ, ಇದೇ ಗೋಳಾಟನ ಐತ್ರಿ ನಮ್ಮದು. ಪೆನ್ಷನ್ ಬರ್ತಾರ ನಿಮ್ಗೆ? ಪೆನ್ಷನ್ ಇನ್ನ ಇಲ್ರಿ. ಇನ್ನ ಇಲ್ಲ. ರೇಷನ್ ಕೊಡ್ತಾರೆ ಊರಾಗ? ರೇಷನ್ ಕೊಡ್ತಾರ, ಕರೆಕ್ಟಾಗಿ ಕೊಡ್ತಾರೆ. ತಿಂಗಳಿಗೊಂದ್ ಕರೆಕ್ಟ್ ಕೊಡ್ತಾರ. ಯಾಕ ಕೊಡ್ತಾರ ಅಂತ ಹೇಳ್ಬೇಕಲ್ರಿ, ಕೊಡ್ತಾರ. ಅದಕ್ಕೆ ನೀರೇ ಬಂದಿಲ್ಲ ಅವ್ರಿಗೆ. ಬಂದಿಲ್ಲ, ಹೊಲ ಬಾಳ್ ಮಾಡ್ಕೊಂಡ್ ಮತ್ ಕೆನಲ್ ಮಾಡ್ರಿ. ಎಷ್ಟು ವರ್ಷ ಆಯ್ತ್ರಿ ಮಾಡಿ ಕೆನಲ್? ಈಗ 3 ವರ್ಷ ಆತ್. ಮತ್ತೆ 3 ವರ್ಷ ಆಯ್ತ್ರಿ. 2 ವರ್ಷ 3 ವರ್ಷ ಚಲ್ತಿ ಎಲ್ಲ ಪೂರ್ಣವಾಗಿ 3 ವರ್ಷ ಆಯ್ತು. ಮುಗಿದ ಎಲ್ಲ ನೀರೇ ಬರಲ್ಲ. ನೀರ್ ಬರಲ್ರಿ, ಒಟ್ಟ ಬಿಟ್ಟಿಲ್ಲ ನೀರ್ ಒಟ್ಟ. ಬಿಟ್ಟಿಲ್ಲ. ಯಾವಾಗ್ರಿ 6 ತಿಂಗಳು ಬಿಡ್ತಾರ. ಮತ್ತೆ ಕೆರೆ ಆಗಲ್ತಾನ ನೀರಿಲ್ಲ ಅಂತಂದ್ರೆ ಕೆನಲ್ ಮಾಡ್ರಿ, ಹೊಲ ಬಾಳ್ ಮಾಡಿ. ನಿಮ್ ಹೊಲ್ದಾಗ ಹೋಗ್ಯದೇನ್ರಿ ಕೆನಲ್? ಆಗೈತೆ, ಮಲ್ದಾಗ ಐತ್ರಿ. ಪರಿಹಾರ ಕೊಟ್ಟಾರ? ದುಡ್ಡು ಬಂದಾವ್ರಿ? ಒಮ್ಮೆ ಕೊಟ್ರ ಹೊಳ್ಳಿ ಬಂದಿಲ್ರಿ. ಹೊಳ್ಳಿ ಬಂದಿಲ್ರಿ? ಇಲ್ರಿ, ಅದ್ರ ನೀರು ಇಲ್ರಿ. ಮತ್ತೆ ಇಲ್ಲಿ ಯಾರು ಬರಲ್ಲೇನ್ರಿ? ಅಗ್ರಿಕಲ್ಚರ್ ಆಫೀಸರ್ ಯಾರು ಬರಲ್ರಿ? ಯಾರು ಬಂದಿಲ್ರಿ ಇಲ್ಲಿ. ಹೋಗಿ ಏನು ಕೇಳಲ್ಲೇನ್ರಿ ಅವ್ರು? ಏನ್ ಕೈ ಇಲ್ಲ. ಹೌದ್ರಿ. ಇಲ್ಲಿ ಊರಾಗ ಕುಡಿಯೋ ನೀರು ಬರ್ತಾವೇನ್ರಿ ಕರೆಕ್ಟಾಗಿ? ಏನ್ ಬರ್ತಾವು? 15 ಕಮ್ಮಿ, ತಿಂಗಳಿಗೊಮ್ಮೆ. 15 ದಿನ ತಿಂಗಳಿಗೊಮ್ಮೆ. ಮತ್ತೆ ಅಲ್ಲಿ ತನಕ ಕುಡಿಯೋ ನೀರು ಮಾಡ್ತೀರಿ? ಆಗಿಂದ ಹುಡುಗರು ಅಂದಾಗ ಒಂದ್ 2 ದಿನಕ್ಕ ಹೋಗಿ ಬೇರೆ ಬಿಡ್ತಾರ. ಅಲ್ಲಿ ತಾನ ಇಲ್ಲ. ಅಲ್ಲಿ ಇಲ್ರಿ. ಮತ್ ನೀರ್ ಹೆಂಗ್ ಮಾಡ್ತೀರಿ ಕುಡಿಯೋ ನೀರು ಅಷ್ಟು ದಿನ? 10 ದಿನ 15 ದಿನ ಮತ್ತ ಬೇರೆ ಕಡೆ ಹೋಗಿ ತುಂಬಬೇಕು. ಬೇರೆ ಕಡೆ ತುಂಬಬೇಕು. ಈ ಊರಾಗ ಫಿಲ್ಟರ್ ನೀರ್ ಅದೇನ್ರಿ? ಫಿಲ್ಟರ್ ಐತಿ. ಗೌರ್ಮೆಂಟ್ ಅದೇನ್ರಿ? ಗೌರ್ಮೆಂಟ್. ಎಷ್ಟು ರೂಪಾಯಿ ತಗೋತಾರೆ? 5 ರೂಪಾಯಿ ಕಾಯಿನ್ ತುಂಬ್ಕೊಂಬರ್ತೀವಿ. 5 ರೂಪಾಯಿ ಕಾಯಿನ್ ತುಂಬ್ಕೊಂಬರ್ತೀವಿ. ಇಲ್ಲಿ ರೋಡ್ಗಳನ್ನ ಮಾಡಿದ್ರಿ ಯಾಕೆ? ಇನ್ನೂ ಮಾಡಿರ್ತಿದ್ರು, ಮಾಡೋರು ಅದಾರ. ಇದು ಮುಖ್ಯ ರಸ್ತೆ, ಮೇನ್ ರೋಡ್ ಅಲ್ರಿ? ಮೇನ್ ರೋಡ್ ಇದು. ಇದೇ ಮೇನ್ ರೋಡ್, ಚರಂಡಿ 2 ಆಗಿಲ್ರಿ? ಚರಂಡಿ ಎಲ್ಲ ಮೇನ್ ರೋಡ್ ಅಲ್ಲಿ. ಊರಾಗ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಇಲ್ರಿ. ಗೌರ್ಮೆಂಟ್ ಕಟ್ಸಿಲ್ರಿ? ಒಂದು ಇಲ್ರಿ? ಇಲ್ಲ. ಎಷ್ಟು ಊರಾಗ ಎಷ್ಟು ಮನೆ ಇದಾವ್ರಿ? ಭಾಳ 800 ಐತಿ. ಅಷ್ಟಿದ್ರು ಕೂಡ ಒಂದು ಶೌಚಾಲಯ ಇಲ್ಲ ಸಾರ್ವಜನಿಕವಾಗಿ. ಎಲ್ಲ ಹೊರಗೆ ಹೋಗ್ತಾರೇನ್ರಿ ಹೆಣ್ಮಕ್ಳೆಲ್ಲ? ಎಲ್ಲ ಹೊರಗೆ. ಮತ್ತೆ ರೇಷನ್ ಕೊಡ್ತಾರೆ ಊರಾಗ? ಕೊಡ್ತಾರೆ. ಇಲ್ಲಿ ಕಸದ ಗಾಡಿ ಬರ್ತಾರೇನ್ರಿ? ಕಸ ಗಾಡಿ ಬರ್ತೈತಿ. ದಿನ ಬರ್ತದೆ? ದಿನ ಬರಲ್ಲ, ವಾರಕ್ಕೊಮ್ಮೆ. ಇಲ್ಲಿ ರೋಡ್ ಮೇಲೆಲ್ಲ ನೀರ್ ಹರಿದು ಎಲ್ಲ ಚರಂಡಿ ಅವೆಲ್ಲ ಸೊಳ್ಳೆಗಳಾದ್ರೆ ಪುಡಿ ಹೊಡಿತಾರೇನ್ರಿ? ಅದು 6 ತಿಂಗಳಿಗೊಮ್ಮೆ. 6 ತಿಂಗಳಿಗೊಮ್ಮೆ ಅದು ಪುಡಿ ಹೊಡಿಯಂಗಿಲ್ರಿ? ಹಂಗೇನ್ ಸೊಳ್ಳೆ ಪೊಳ್ಳೆ ಆದ್ರೆ ಕಡ್ಕೊಂಡು ನೀವು ಅಲ್ಲೇ ದವಾಖಾನೆ ಡಾಕ್ಟರ್ ಬರ್ತಾರೇನ್ರಿ? ಯಾವ್ದು ಸರಿಯಾಗಿ ಬರಲ್ಲ ಡಾಕ್ಟರ್. ಸರ್ಕಾರ ದವಾಖಾನೆ ಡಾಕ್ಟರ್ ಬರಲ್ಲ ಒಟ್ಟ? ದನ ಡಾಕ್ಟರ್ ಅದೇ ಅವ್ರು ಸರ್ಕಾರ ದವಾಖಾನೆ ಇಲ್ಲಿ ಯಾವಾಗ ಬರ್ತಾರ, ದನ ಡಾಕ್ಟರ್ ಬರ್ತಾರೆ. ಇವ್ರು ಬಾಯ್ಜಿಲ್ರಿ. ಅಂದ್ರೆ ಹೋಗೋರು ಟೈಮಿಂಗ್ ಇಲ್ರಿ ಒಟ್ಟ ಅವ್ರಿಗೆ? ಟೈಮಿಂಗ್ ಇಲ್ಲ. ಯಾವಾಗ ಬೇಕಾದಂಗ ಬರ್ತಾರೆ, ಯಾವಾಗ ಹೋಗ್ತಾರೆ. ಊರಾಗಿಲ್ಲ ಸ್ಕೂಲ್ ಅದಾವೆ, ಶಾಲೆಗಳು ಚಲೋ ಅದ್ರಿ? ಅವ್ರು ಬರ್ತಾರೆ ಟೀಚರ್ಸ್ಗಳು? ವೀಕ್ಷಕರೇ, ಇದು ನೋಡ್ಬೋದು ಬಸರಕೋಟೆ ಗ್ರಾಮದಲ್ಲಿ ಇದು ರಸ್ತೆ. ಇದು 2 ಸೈಡ್ಲಿ ಮನೆಗಳಿವೆ. ನೋಡ್ಬೋದು ನೀರು ಎಷ್ಟು ಸಂಪೂರ್ಣವಾಗಿ ಎಲ್ಲ ಚರಂಡಿ ಹರಿದು ಎಲ್ಲ ದುರ್ನಾತ ಬರ್ತಾ ಇದೆ. ಸಂಪೂರ್ಣವಾಗಿ ನೀರೆಲ್ಲ ಕಪ್ಪಾಗಿದೆ. ಸಂಪೂರ್ಣವಾಗಿ ಎಲ್ಲ ಚರಂಡಿ ರಸ್ತೆ ಮೇಲೆ ಹರಿತಾ ಇದೆ. ಇದರಲ್ಲಿ ಸೊಳ್ಳೆಗಳಾದ್ರೆ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇದಾರೆ. ಇದೇನಾದ್ರು ಸೊಳ್ಳೆಗಳಾಗಿ ಮಕ್ಕಳಿಗೆ ಡೆಂಗು, ಮಲೇರಿಯಾ ಅಂತ ರೋಗಗಳು ಬರುವ ಕೂಡ ಸಾಧ್ಯತೆ ಇದೆ. ಇದನ್ನ ಆದಷ್ಟು ಗಮನ ಹರಿಸಿ
PDO ಅಧಿಕಾರಿಗಳು ಬಂದು ಇದನ್ನ ನೋಡಿ ಸ್ವಚ್ಛತೆ ಮಾಡ್ಬೇಕಂತ. ಯಾರು ಕಾಣ್ತೇವಲ್ರಿ ಇದು ಪೂರ 15 ಫೂಟ ಪಾರ ಅಲ್ಲಿ ಹಚ್ಚಿ ಬಿಡ್ಬೇಕು, ರೋಡ್ ಮಾಡಿಸ್ಬೇಕ. ರೋಡ್ ರೀ ಇಲ್ಲಿ ಯಾರು ಹೇಳಿದ್ರು ಕಿವ ಹಾಕೊಳಕ್ ತಯಾರಿಲ್ಲ. ಇಲ್ಲಿ ಮನೆಗಳಿಗೆ ಬರಾಕ್ ರೋಡ್ ಇಲ್ಲ ಒಟ್ಟ ರೋಡ ಇಲ್ಲ. ಈ ಮನಿಗಳ ರೋಡಾಗ ಇದೇ ರೋಡನ ಇದ್ರಾಗ ಹೊಡಿದು ಇದ್ರಾಗ ಮಾಡುದು. ಮಳಿ ಪಳಿ ಬಂದ್ರ ಏಟ್ ಅದ ಅವ್ರವ್ರ ಜಾಗ ಬಿಟ್ಟು 15 ಫೂಟ್ ರಸ್ತಾ ಅವ್ರ ಮಾಡ್ಕೊಡ್ಬೇಕು. ಇವು ನೀರೆಲ್ಲ ನಿಂತಾವ್ರಿ. ಪಾರ ನಿಂತ ನೋಡ್ರಿ ನೀರು. ಪಾರ ಒಗ ನೀರು ಪಗ ನೀರು ಇದ್ರಾಗ ಗಾಡಿ ಆಯ್ತಾವು. ಯಾರು ಮಾಡಿದ್ರುನು ಅಲ್ಲೇ ಅವ್ರು ಒಳಗ ಉಣ್ಣಂಗ್ ಮಾಡ್ಕೇಸಿ ರೋಡ್ ಮಾಡ್ಕೊಡ್ಬೇಕು. ನೋಡು ಹರಿ ಮಾಡಿ ಯಾರ್ ಹೇಳಿದ ಮಾತನ್ನು ಕೇಳಿರ್ಬಾರ್ದು. ಇವು ನೀರ್ ಎಲ್ಲರಿಗೂ ಸ್ವಚ್ಛ ಇರ್ಬೇಕು. ಹುಳ ಹೆಚ್ಚಾಗ್ಯಾವ ಈಗ. ಎಲ್ಲರೂ ನೀರ್ ಬರೇ ರಸ್ತಾಕ ಬಿಡುದು. ತಮ್ಮ ಎಷ್ಟ್ ಜಾಗ ಹಿಡ್ದಾರ ಅಷ್ಟ್ ಕರುದಿ ಏಟ್ ಹಾಕ್ಸ್ಕೊಂಡಾರ ಅಷ್ಟ್ ಜಾಗ ಬಿಟ್ಕಿಸಿ ಬೆಕ್ಕದಿರೋದ ಕಿತ್ತಿಗೆ ರೋಡ್ ಮಾಡ್ಕೊಡ್ಬೇಕು. ಈಗ ಇಲ್ಲಿ ಹುಳುಗಳಾದ್ರ ಪಂಚಾಯತ್ ಬರಲ್ಲೇನ್ರಿ? ಹುಳ ಪುಡಿ ಹೊಡ್ಯಾಕ ಯಾರು ಇಲ್ಲ. ಪಂಚಾಯತ್ ಅವ್ರ ಸನ್ಯಾಕ ಇಲ್ಲಿ ಏನ್ ಹೇಳಿದ್ರು ಕಿವಿ ಹಾಕೊಳಂಗಿಲ್ಲ, ಯಾರು ಸನ್ಯಾಕ್ ಬರಂಗಿಲ್ಲ. ತಮ್ಮ ಮನಿಗಳ ಪೂರ್ತಿ ತಾವ್ ಮಾಡ್ಕೊಳ್ಳೋದು, ಉಳ್ಕ್ಯದವ್ರು ಬಿದ್ದವ್ರು ಬೀಳುದು, ಎದ್ದವ್ರು ಹೇಳುದು. ಬರ್ತಾರೇನ್ರಿ ಪಂಚಾಯತ್ ಅವ್ರು? ಯಾರು ಇಲ್ಲಿ ಬಂದೇ ಇಲ್ಲ. ಪಂಚಾಯತ್ ಅವ್ರು ಬರಂಗಿಲ್ಲ, ಯಾರು ಬರಂಗಿಲ್ಲ. ಒಟ್ಟು ಮನಿಗೊಳಗಿಂದ ಮಾಡ್ತೇವ ಸುಮ್ ಕೂತಾರ. ಕುಡಿಯಾಕ ನೀರ್ ಬಿಡ್ತಾರೇನ್ರಿ? ಕುಡಿಯಾಕ ನೀರ್ ಬಿಡ್ತಾರ. ದಿನ ಬಿಡ್ತಾರ? ಇಲ್ಲ 8 ದಿನಕ್ಕ 15 ದಿನಕ್ಕ ಬಿಡ್ತಾರ. ಅಲ್ತ ಕುಡಿ ನೀರ್ ಏನ್ ಮಾಡ್ತೀರಿ? ಕುಡಿ ನೀರ್ ತಂದ್ ಕುಡಿಯೋದು. ಹೊರಗಿನ ತಂದ್ರಿ? ಹೊರಗಿನ ಎಲ್ಲಾರು ಬ್ಯಾರೆ ಫಿಲ್ಟರ್ ನೀರ್ ಅದಾವಲ್ರಿ, ಅವ್ನ್ ತಂದ್ ಕುಡಿಬೇಕು. 4 ದಿನಕ್ಕ 5 ದಿನಕ್ಕ 2 ದಿನನು ಹೇಳಾಕ್ ಬರಂಗಿಲ್ಲ ನೀರ್ ಬಿಡುದು. ಈ ಇಟ್ ನೆಡ್ದ ನೋಡ್ರಿ. ಎಲ್ಲಾ ಮನಿ ನಳ ಹಾಕಿರೇನ್ರಿ? ನಳಗಳು ಹಾಕ್ಯಾರ ಅವ್ರಿಗೆ ಬಂದಿಲ್ಲ. ಇನ್ನ ನಳಗಳು ಮನಿಗೆ ನಳ ಮಾಡ್ಯಾರ, ಬಂದಿಲ್ಲ. ನಳ ಬಂದಿಲ್ರ ಅವ್ನ. ಈಗ ಮೊದಲು ಏನು ಬಿಟ್ಟಾರ ಅದೇ ನೀರನ್ನ ಬರಾಕತ್ತಾವ. ಇವು ಅವ್ರು ಪಂಚಾಯತಿ ಅವ್ರು ಹಾಕಿದವ್ ಬಂದಿಲ್ಲ. ಹೊಸ ನಳಗಳು ನೀರ್ ಇಲ್ರಿ? ಇಲ್ಲ, ಹಳಿ ಪೈಪಿಗೆ ನೀರ್ ಬಿಡ್ತಾವ. ಅವ್ರೆಲ್ಲಾ ಕಡಿ ಏನೇನ ಕಲ್ಲ ಪಲ್ಲ ಎಲ್ಲಾ ಹಾಕಿದ್ರು. ಎಲ್ಲಾ ಹಾಕಿ ಉಳುದು ಓಸು ತಮ್ಮ ಮನಿಗಳಿಗೆ ಹಾಕೊಂಡ್ ಗಪ್ ಮಾಡ್ಬಿಟ್ರ ಅವ್ನು. ಅವ್ರಿಗೆ ಶಿಸ್ತಾಗ ರೋಡ್ ಮಾಡಿ ನೀರ ಒಳಗ ಹರಿ ಮಾಡಿ ಬಿಡಂಗ್ ಕೊಡ್ಬೇಕು. ಪಾರ ಅಲ್ಲಿ 20 ಫೂಟ್ ಐತಿ. ಅಲ್ಲಿಂದ ಮೇಲ್ನೋಡ ಅಲ್ಲಿ ಅಲ್ಲಿಂದ ಇಲ್ಲಿ 15 ಫೂಟ್ ಕೊಟ್ರ. ಇಲ್ಲಿ ಪೂರ್ತಿ ರೋಡ್ ಬೇಕು. ಪಾರ ಬೇಕು ಅಂತ ರೋಡ್ ಮಾಡೇ ಕೊಡ್ಬೇಕು ನೋಡಿ. ಯಾರೇ ಹಿಡಿಯಲ್ರ. ರೋಡ ಮತ್ತ ಚರಂಡಿ ವ್ಯವಸ್ಥೆ ಎರಡ ಬೇಕು. ಚರಂಡಿ ರೋಡ್ ಆ ಕಡೆ ಎಡ್ಕ ಬಲ್ಕ ಚರಂಡಿ ಮಾಡತ್ತೇ ಇಲ್ಲ, ನಡಬರ್ಕ ಹರಿ ಮಾಡ್ಬೇಕು. ನೋಡ್ದಾಕ್ರಿ. ಎಡ್ಕ ಬಲ್ಕ ಚರಂಡಿ ಮಾಡಿದ್ರಂದ್ರ ಮನಿ ಮಗ್ಗಲ್ದ ಮಾಡ್ತಾರ. ಅವ್ರನ್ನ ಬೇಕಂತ ವೈರಿ ಇದ್ದವ್ರ ನೀರ್ ಚೆಲ್ಕೋತ್ ಜಗಳ ತಕೊಂಡ್ ಕುಂದಿರ್ತಾರ. ನಡು ಮಾಡ್ಬಿಡುದು. ಒಟ್ಟ ಎಡ್ಕ ಬಲ್ಕ ಚರಂಡಿ ಇಲ್ಲ, ನಡು ಚರಂಡಿ ಮಾಡ್ಕಿಸ್ ಮಾಡ್ಬೇಕು. ಊರಾಗ ಸಾರ್ವಜನಿಕ ಶೌಚಾಲಯ ಏನ್ರಿ? ಐತಲ್ರಿ? ಹೌದ್ರಿ. ಹೌದಾ? ಯಾರು ಈ ಕಡೆ ಒಣಾಗ ಒಪ್ಪಿಗಿಲ್ಲ. ಹೊಸ ಪ್ಲಾಟ್ ಊರಾಗ ಏನ್ ಮಾಡಿದ್ರು ಊರಾಗ ಮಾಡ್ತಾರ. ಈ ಕಡೆ ಯಾರು ಸರಿಯಾಕಿಲ್ಲ. ಇದು ಹೊಸ ಪ್ಲಾಟ್. ಈ ಕಡೆ ಏನು ಮಾಡಿಲ್ರಿ? ಏನು ಮಾಡಿಲ್ಲ. ಈ ಕಡೆ ಮಂದಿ ಯಾ ಶೌಚಾಲಯನು ಇಲ್ಲ, ಏನಿಲ್ಲ. ನಾವೇ ಮನಿಗೊಳಗ ಮಾಡಿ ನಮ್ ಮನಿಗೊಳಗ ಶೌಚಾಲಯ ಮಾಡ್ಕೊಳ್ಳೋದು. ರೇಷನ್ ಕೊಡ್ತಾರೇನ್ರಿ? ಕೊಡ್ತಾರ, ರೇಷನ್ ಕೊಡ್ತಾರ. ಮದ್ವಿ ಬರ್ತಾರೇನ್ರಿ ಗೃಹಲಕ್ಷ್ಮಿ ರೊಕ್ಕ? ಅವು ಏನ್ರಿ ಈಗ 5-6 ತಿಂಗಳ ಬಂದೇ ಇಲ್ಲ ನೋಡ್ಬೋದು. 2 ತಿಂಗಳಿಗೆ 3 ತಿಂಗಳು ಬಿಟ್ಟು 1 ತಿಂಗಳು ಹಾಕ್ತಾರ. ಆ ಕಡೆ ಗಪ್ಪ. ಈ ವಯಸ್ಸಾದವ್ರಿಗೆ ಪೆನ್ಷನ್ ಬರ್ತಾರೇನ್ರಿ? ತಿಂಗಳ ಬರ್ತಾರ. ಎಷ್ಟು ಬರ್ತಾವ್ರಿ? 600 ಕೊಡ್ತಾರ. 600 ರೀ? ಗೌರ್ಮೆಂಟ್ 1200 ಐತಿದಿಲ್ ಫಿಕ್ಸ್. 600 ಕೊಡ್ತಾರ ಈಗ ನಮಗ್. ಮತ್ ಕೇಳ್ಬೇಕಿಲ್ರಿ ನೀವು? ಕೇಳಿದ್ರು ಮಾಡಕ್ ತಯಾರಿಲ್ರಿ. ಏನ್ ಮಾಡ್ಬೇಕು? ಬ್ಯಾಂಕ್ ತಕೋತೀರಿ? 4000-5000 ರೊಕ್ಕ ಕೊಡತಾರ ನೋಡ್ರಿ ಅದಕ್ ಮಾಡಕ್. ಅಲ್ರಿ ಇಲ್ಲಿ ಯಾರ ನೀವು ಬ್ಯಾಂಕ್ ರೊಕ್ಕ ತಗೊಳಕ? ಪೋಸ್ಟಿಗೆ ತಗೋತಿ. ಪೋಸ್ಟಿಗೆ ತಗೋತ್ರಿ? ಅಲ್ಲಿ ನೀವೇ ತಕೋತ್ರಿ ಯಾರ ಕೊಡ್ತಾರ? ಇಲ್ಲ, ನಾವೇ ತಗೋತಿ, ಅವ್ರು ಕೊಡ್ತಾರ. ಮತ್ತ ಅಕೌಂಟ್ ರೊಕ್ಕ ಕೇಳ್ಬೇಕಿಲ್ರಿ? ಎಷ್ಟು ಅದ? ಅದಕ್ಕೆ 600 ಬರಂಗ್ ಮಾಡ್ಯಾರ್ರಿ. 600 ಕೊಡ್ತೀವಿ. ಎಲ್ಲಾ ಕಡೆ ಅದ 600 ಬರಾಕ 4000 ರೂಪಾಯಿ ತಗೊಂಡಾರ. ಅದು ಬೇರೆ ಕಡೆ ಎಲ್ಲ 1200 ಬರ್ತಾವ್ರಿ. ಹೆಂಗ್ ಬರ್ತಾವ ಹೆಂಗಿಲ್ಲ ಅದನ್ನ ಮಾಡ್ಸಿಲ್ರಿ. ಹೊಳ್ಳಿ ಮತ್ತ ಅದನ್ನ 1200 ಮಾಡಿಸ್ಬೇಕಾರ ಮತ್ 4000 3000 ಕೊಡೋತಾರ ನೋಡ್ರಿ. ಹೆಂಗ್ ಮಾಡ್ಬೇಕು? ಹಂಗೇನ್ರಿ? ಮತ್ ಇಲ್ಲಿ ಎಲ್ಲ ಹೊಲಗಳೆಲ್ಲ ನೀರ್ ಬರ್ತಾವೇನ್ರಿ? ನಮ್ಮ ಹೊಲಗಳು ಕ್ಯಾನಲ್ ಅದ. ಕ್ಯಾನಲ್ ಅದಾವ್ರಿ? ನೀರ್ ಬರ್ತಾವ್ರಿ? ಬಿಡ್ತಾರೇನ್ರಿ ಕಂಟಿನ್ಯೂಸ್? ಬಿಡ್ತಾರ. ಕಂಟಿ ನೀರ್ ಅದ ನಮ್ಮ ಹೊಲಗಳು. ನಿಮಗ ರೋಡಿಂದು, ಚರಂಡಿದು, ಶೌಚಾಲಯದು ಬಹಳ ಸಮಸ್ಯೆ ಅದಾವ್ರಿ? ಬಾಳ ಸಮಸ್ಯೆ. ಇಲ್ಲಿ ಊರಾಗ ಕಸದ ಗಾಡಿ ಬರ್ತಾವೇನ್ರಿ? ಕಾಸ್ ಗಾಡಿ ಬರುದಿಲ್ಲ. ಮಾಡ್ಯಾರ ಅಲ್ಲೇ ಊರಾಗ. ಇಲ್ಲಿ ಅಂಕರು ಯಾಕೆ ಕಾಸ್ ಗಾಡಿನೂ ಇಲ್ಲ, ಏನಿಲ್ಲ. ಎಲ್ಲ ರೋಡಿಗೆ ಚೆಲ್ಲುದು, ಎಲ್ಲಾರು ಹೋಗುದು. ಸರ್ಕಾರ ದವಾಖಾನೆ? ಸರ್ಕಾರ ದವಾಖಾನ್ಯಾಗ ಹೋಗ್ತಾರ, ತೋರ್ಸ್ಕೊಂಡ್ ಬರ್ತಾರ. ಮ್ಯಾಗ ಐತ್ರಿ. ಬರ್ತಾರ. ಕಾಲಿದ್ದವ್ರು ಹೋಗಿ ತೋರ್ಸ್ಕೊಂಡ್ ಬರ್ತಾರ. ಕಾಲ್ ಇಲ್ಲಾರ್ದವ್ರು ಇಲ್ಲೇ ಮನ್ಯಾಗ ಕುಂದ್ರದು, ರೊಕ್ಕ ಕೊಟ್ಟು ತೋರ್ಸ್ಕೊಳ್ಳೋದು. ಡಾಕ್ಟರ್ ಬರ್ತಾರ? ದಿನ ಬರ್ತಾರ. ಬಸರಕೋಡ್ 4ನೇ ವಾರ್ಡ್. ಇಲ್ಲಿ ಸರಿಯಾಗಿ ಒಂದು ರೋಡಿನ ವ್ಯವಸ್ಥೆ ಇಲ್ಲ, ಮತ್ತೆ ಹೆಣ್ಮಕ್ಳಿಗೆ ಶೌಚಾಲಯದಿಲ್ಲ. ಇಲ್ಲಿ ಎಷ್ಟೋ ನೀರ್ ನಿಂತು ಎಷ್ಟೋ ಜನ ವಯಸ್ಸಾದರು ಅದು ಎಲ್ಲರೂ ಇಲ್ಲಿ ಜಾಸ್ತಿ ಬಿದ್ದಾರ. ಎಷ್ಟೋ ಜನಕ್ಕ ಕಾಲದು ಮುರಿದೈತಿ. ಸರಿಯಾಗಿ ಇದು ಮಳೆಗಾಲದಿಂದ ಬಂದ್ ನೋಡಿದ್ರ ಇಲ್ಲಿ ಒಂದಿಷ್ಟು ಸರಿಯಾಗಿ ನೀಟ್ ಅಡ್ಡಾಡಕ್ ಬರುದಿಲ್ಲ. ಅದ್ರಾಗ ನಾವು ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ 1 ಕಿಲೋಮೀಟರ್ ದೂರ ಅದು ಇನ್ನೊಬ್ರು ಹೊಲ್ದಾಗ ಹೋಗ್ಬೇಕು. ಅವ್ರು ನಾಳೆ ಬಂದ್ ಮಾಡಿದ್ರೆ ಅದು ನಮ್ಗಿಲ್ಲ. ಮತ್ತ ಹೋಟ್ ಕೇಳಕ್ ಎಲ್ಲರೂ ಬರ್ತಾರ. ಅದ್ ಇದು ನೋಡಕಂತೂ ಯಾರು ಬರುದಿಲ್ಲ. ಶೌಚಾಲಯದ ಎಷ್ಟೋ ಪಾಟೀಲ್ ಅವರು ಅಲ್ಲೊಂದು ಓಪನಿಂಗ್ ಮಾಡಿದ್ರು.
ಮಾಡೋದು ಏನೋ ಸರಿಯಾಗಿ ಕಟ್ಟಡನೂ ಆಗಿಲ್ಲ, ಅದನ್ನ ಅಷ್ಟಕ್ಕೆ ಬಿಟ್ಟಾರ. ಅದನ್ನ ಸ್ವಲ್ಪ ಮುಂದುವರಿಸ್ಬೇಕು. ಮತ್ತ ಇದೊಂದು ರೋಡ್ ಆಗ್ಬೇಕು ಸರಿಯಾಗಿ. ಇಲ್ಲಿ ವಯಸ್ಸಾದವ್ರು ಅಡ್ಡಾಡಕ್ ಬರಲ್ದು, ಸರಿಯಾಗಿ ಇದು ಬರಲ್ದು. ಬಂದವ್ರೆಲ್ಲಾರು ಹೇಳೋಕ್ಕಾರ ಅದನ್ನ ಮಾಡ್ತೀವಿ ಇದನ್ ಮಾಡ್ತೀವಿ, ಇವತ್ತು ಓಟ್ ಆಗಲ್ತಾನ ಅಷ್ಟೇ. ಓಟ್ ಅದೆಲ್ಲ ಆದ್ಮೇಲೆ ಇಲ್ಲಿ ಯಾರು ಕೇಳಕ್ ಬರಲ್ಲ, ಯಾರು ನೋಡಕ್ ಬರಲ್ಲ. ಸ್ವಲ್ಪ ಮಳೆಗಾಲದಿಂದ ನೀವೇ ಬಂದ್ ನೋಡ್ರಿ, ಇದು ಎಲ್ಲಾ ರೋಡ್ ನೋಡ್ರಿ. ಇಲ್ಲಿ ಮನಿದು ಅಲ್ಲಿ ನೋಡ್ ನೀರ್ ಹೆಂಗ್ ನಿಂತಾವ್. ಮಳೆಗಾಲ ಆದ್ರೆ ಸ್ವಲ್ಪ ನೀರ್ ಬಂದ ಸೈತಿ ನೀರಿಂದ ಹೆಂಗೆಲ್ಲ ನಿಂತಾವು. ಇದು 4ನೇ ವಾರ್ಡ್, ಸರಿಯಾಗಿ ನೋಡಿ. ಇದು 4ನೇ ವಾರ್ಡ್ ಬಸರಕೋಟದ ಇಡೀ ಮನಿ ಹಿಂದ ಸೈತಿ ಸಿಸಿ ರೋಡ್ ಆಗ್ಯಾರ. ಪ್ರತಿಯೊಂದು ಅವ್ರವ್ರು ಯಾರ್ಯಾರು ರಾಜಕೀಯದೊಳಗಿರ್ತಾರಲ್ಲ ಅವ್ರ ಮನಿ ಮುಂದಾಯ್ತು, ಮನಿ ಹಿಂದಾಯ್ತು, ಪ್ರತಿಯೊಬ್ಬೊಬ್ರು ಸಿಸಿ ರೋಡ್ ಅದಾವ್. ಈಗ 4ನೇ ವಾರ್ಡ್ನ ಕೇಳೋರಿಲ್ಲ, ಹೇಳೋರಿಲ್ಲ, ಯಾರು ಸರಿಯಾಗಿಲ್ಲ. ಯಾರೊಬ್ರು ಓಟ್ ಹಾಕೋದ್ನ ಕೇಳಕ್ ಬಂದವ್, ಯಾವನು ವಾಪಸ್ ನೋಡಕ್ ಬಂದಿಲ್ಲ. ಇಲ್ಲಿ ಸರಿಯಾಗಿ ನೀವೇ ನೋಡ್ರಿ, ನೀರ್ ನಿಂತಿದ್ದು ನೋಡ್ರಿ ಇಲ್ಲೆಲ್ಲಾ ಸರಿಯಾಗಿ. ಇದ್ರಾಗ ಹುಳ ನಿಂತು ಎಷ್ಟೋ ಜನಕ್ಕ ರೋಗಗಳು ಬಂದವು, ಎಷ್ಟೋ ಇದು ಮಾಡ್ತಾವ. ಇಲ್ಲಿ ಎಷ್ಟೊಕ್ಕೂ ಜಾಸ್ತಿ ಮಕ್ಳು ಅದಾವು. ಮಕ್ಳಿಗೆಲ್ಲ ಎಷ್ಟೆಲ್ಲ ಇದು ಆಗುತ್ತ, ಮಕ್ಳಿಗೆ ಎಷ್ಟೋ ರೋಗ ಬರ್ತಾವ, ಎಲ್ಲ ಇದು ಬರ್ತಾವ. ಈಗೆಲ್ಲ ನೀವ ನೋಡ್ತೀರಿ ಎಷ್ಟೆಷ್ಟೆಲ್ಲ. ಅಲ್ಲಿ ಹುಡುಗರಾದ್ರೆ ಪಂಚಾಯತ್ ಬಂದು ಪುಡಿ ಹೊಡೆಯಲ್ಲೇನ್ರಿ? ಯಾರು ಪುಡಿ ಹೊಡೆಯಲ್ಲ, ಪಂಚಾಯತ್ ಯಾರು ಹಳ್ಳಿನ ನೋಡಂಗಿಲ್ಲ. ಈ ಕಡೆ 4ನೇ ವಾರ್ಡಿನ ಕಡೆ ಎದಕ್ಕೂ ಬರಂಗಿಲ್ಲ. ಬೇಕಾದ್ರೆ ಸಣ್ಣ ಬೇಕಾನೇನೂ ಇಲ್ಲ ನಮಗ ಸರಿಯಾಗಿ. ಒಂದಿನ ಮುನ್ಸಿಪಾಲಿಟಿ ಗಾಡಿ ಬಂದ್ ಕೇಸಿ ಇದು ಮಾಡಿಲ್ಲ. ಈಗ ಈ ಕಡೆ ನೋಡ್ರಿ, ಈ ಕಡೆನು ಸರಿಯಾಗಿ ಸಿಸಿ ರೋಡ್ ಆಗಿಲ್ಲ, ಒಂದ್ ಚರಂಡಿ ಆಗಿಲ್ಲ. ನೀರುನು ಸರಿಯಾಗಿನು ನಮ್ಗೆ ನೀರುನು ಬಿಡಂಗಿಲ್ಲ. 8 ದಿನಕ್ಕೊಮ್ಮೆ ಬಿಡ್ತಾನ. ಅವ ಹೇಳಿದ್ರ ಅವ್ ನೀರ್ ಬಿಡವ ನಮ್ಗ ಬೈತಾನ, ಬಿಡುದಿಲ್ಲ ಅಂತಾನ. ಸರಿಯಾಗಿ ನೀರು ಬಿಡುದಿಲ್ಲ. ಈಗ ನಮ್ ವಾಟರ್ ಮ್ಯಾನ್ ಅಲ್ಲಿ ಅದಾನ, ಮಾಡಿಕೊಟ್ರೆ ಸಾಕು. ಒಂದು ಶೌಚಾಲಯ ಆಗ್ಬೇಕು ಹೆಣ್ಮಕ್ಳಿಗೆ. ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಮರ್ಯಾದಿನೂ ಅಷ್ಟೇ. ಅವ್ರ ಅವ್ರ ಮನ್ಯಾಗ ಇದು ಕಟ್ಸ್ಕೊಂತಾರ. ಜಾಗ ಇಲ್ಲದ್ರ ಪಾಪ ಏನ್ ಮಾಡ್ಬೇಕು, ಅಲ್ಲೇ ಹೋಗ್ಬೇಕು. 1 ಕಿಲೋಮೀಟರ್ ಐತಿ ಇಲ್ಲಿಂದ. ಯಾರ್ ಹೋಗ್ಬೇಕು ಅಲ್ಲಿಗೆ? ನಿಮ್ಗ ಶೌಚಾಲಯ ವ್ಯವಸ್ಥೆ ಅದು ಹೊಲನು ಬ್ಯಾಡ ಅಂದ್ರ ಅಲ್ಲಿನೂ ಬಿಡ್ಬೇಕು ನಾವು. ಶೌಚಾಲಯ ವ್ಯವಸ್ಥೆ ಇಲ್ಲ, ಮತ್ತೆ ಇದೊಂದ್ ರೋಡಿನ ವ್ಯವಸ್ಥೆ ಆಗ್ಬೇಕು ಸರಿಯಾಗಿ. ಇನ್ನೊಂದ್ಸರಿ ಓಟ್ ಕೇಳಕ್ ಬಂದ್ರ ಇದನ್ ಸರಿಯಾಗಿ ಮಾಡಿಂದ ಅವ್ರ ಓಟ್ ಕೇಳಕ್ ಬರ್ಲಿ, ಇಲ್ಲ ಅಂದ್ರ ಹಾಕುದೇ ಬೇಡ ಯಾರು. ವೀಕ್ಷಕರೇ, ಇದು ಬಸರಕೋಡ್ ಗ್ರಾಮದ ಅಂಗನವಾಡಿ ಕೇಂದ್ರ. ಇವತ್ತು ಸರ್ಕಾರಿ ಯಾವ ರಜೆ ಇಲ್ಲ, ಆದ್ರೂ ಕೂಡ ಇವತ್ತು ಅಂಗನವಾಡಿ ಕೇಂದ್ರ ಬಂದ್ ಆಗಿದೆ. ಇಲ್ಲಿ ಯಾರು ಮೇಲ್ವಿಚಾರಕರು ಅಥವಾ ಅಂಗನವಾಡಿ ಸಹಾಯಕರು ಯಾರು ಬಂದಿಲ್ಲ. ಗ್ರಾಮಸ್ಥರ ಪ್ರಕಾರ ಇದರಲ್ಲಿ ಮನೆಯೆಲ್ಲ ರಾಶಿಗಳ ತಂದು ಒಟ್ಟು ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಮನೆಯ ರಾಶಿ ಹೊಲದಲ್ಲಿ ಬೆಳೆದಿರುವಂತ ರಾಶಿ ಚೀಲಗಳನ್ನು ಹಾಕಿದ್ದಾರೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಯಾರು ಕೂಡ ಬಂದಿಲ್ಲ, ಬಂದಾಗಿದೆ. ಮೊಬೈಲ್ ಅಂಗನವಾಡಿಗೆ ರೂಮ್ ನಾನು ಬಾಡಿಗೆ ಅದೇನ್ರಿ? ಬಾಡಿಗೆ ಅದ್ರಿ, ಸ್ವಂತ ಇಲ್ರಿ? ಬಾಡಿಗೆ ಐತ್ರಿ. ಇವತ್ತು ಡವಳಿ ಮೀಟಿಂಗ್ ಐತ್ರಿ. ನನ್ಗ ಆರಾಮಿಲ್ಲ ಸಂಬಂಧ ನಾವು ಊರಿಗೆ ಹೋಗ್ಬೇಕಂತ ಮಾಡಿದನ್ರಿ. ವಾಂತಿ ಆಗಲಕತ್ತು, ವಾಂತಿ ಆಗತ್ತ ಮಕ್ಕೊಂಡಿದನ್ರಿ. ನಮ್ ಹೆಲ್ಪರ್ ಬಿಜಾಪುರಕ್ಕೆ ಲಗ್ನಕ್ಕೆ ಹೋಗ್ಯಾಡ್ರಿ. ಇಲ್ಲಿ ಅಂಗನವಾಡಿ ಶೌಚಾಲಯ ಅದೇನ್ರಿ? ಏನಿಲ್ರಿ, ಏನೂ ಇಲ್ರಿ, ಶೌಚಾಲಯ ವ್ಯವಸ್ಥೆ ಇಲ್ರಿ. ವ್ಯವಸ್ಥೆ ಏನೂ ಇಲ್ರಿ. ಕುಡಿಯೋ ನೀರ್ರಿ? ಕುಡಿ ನೀರ್ನ ಅವತ್ತ ಬೋರಿ ನೀರ್ ತರದ್ರಿ. ಬೋರ್ ನೀರ್ ತರದ್ರಿ? ಇಲ್ಲಿ ನೀರ್ ಬರೋಲ್ರಿ? ಏನೂ ಇಲ್ಲ. ಇಲ್ಲಿ ಫಿಲ್ಟರ್ ನೀರ್ ಇಲ್ರಿ? ಫಿಲ್ಟರ್ ನೀರ್ ಇಲ್ರಿ. ಇಲ್ರಿ, ಫಿಲ್ಟರ್ ನೀರು ಇಲ್ಲ, ಬೋರ್ ನೀರ್ ತರದ್ರಿ? ಹಾಕೋರಿ? ಬೋರ್ ನೀರ್ ತರ್ತೇವ್ರಿ. ಅವೇ ಸೋಸಿಗೆ ಹಾಕ್ತೇವ್ರಿ ಮಕ್ಳಿಗೆ. ಎಷ್ಟು ಅದ ರೂಮ್ಗಳು? ರೂಮ್ 2 ಅದಾವ್ರಿ. ಒಂದೊಳಗ ಅಡಿಗೆ ಮನೆ ಒಂದರಿ, ಪಡ್ಸಲ್ ಒಂದ್ರಿ. ಹೌದ್ರಿ. ಏನ್ ಮಾಡ ಹುಡುಗರು ಅಡಿಗೆ ಏನ್ ಹಾಕ್ತಿರಿ? ಅಡಿಗೆ ಸೋಮವಾರ ಸಜ್ಕ ಮಾಡ್ತೇವ್ರಿ. ಆಯ್ತ ಮಂಗಳವಾರ ಅನ್ನ ಮಾಡ್ತೇವ್ರಿ. ಬುಧವಾರ ಅನ್ನ ಸಾರ್ ಇರ್ತೈತ್ರಿ. ಗುರುವಾರದ ಸೊಪ್ಪಿಟ್ಟು ಇರ್ತೈತಿ. ತರಕಾರಿ ತಗೊಂಡ್ಬರ್ತೀರೇನ್ರಿ? ತರಕಾರಿ ಏನು ಕಾಯಿಪಲ್ಲೆ ಅನ್ಕಂದ್ರೆ ಕಾಯಿಪಲ್ಲೆ ಏನು ಇದು ಮಾಡುದಿಲ್ರಿ, ಕೊಡುದಿಲ್ಲ ಏನು. ನಾವ ಟಮಾಟೆ ಹಣ್ಣ ಮೆಣಸಿನ್ಕಾಯಿ ತೊಗೊಂಬಂದ ಮಾಡ್ತೇವೆ. ಅಂದ್ರೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಮತ್ತ ಬಿಲ್ಡಿಂಗ್ ಸ್ವಂತ ಏನಿಲ್ಲ, ಸ್ವಂತ ಇಲ್ಲ, ಏನಿಲ್ಲ. ಸ್ವಾಮಿ ವಿವೇಕಾನಂದ ಪ್ರೈಮರಿ ಸ್ಕೂಲ್ ಇದು. ನೋಡ್ಬೋದು, ಇದು ಸ್ಕೂಲ್ ರೂಮ್ ಇದು. ನೋಡ್ರಿ, ಅದ್ರ ಮುಂದೆನೆ ಸ್ವಲ್ಪ ಎಲ್ಲ ಕಸ ಬೆಳೆದಿದೆ, ಚರಂಡಿ ನೀರು ಕೂಡ ಹರಿತಾ ಇದೆ. ಸೊಳ್ಳೆ ಕಾಟ ಜಾಸ್ತಿ ಆಗುತ್ತೆ ಹುಡುಗರಿಗೆ. ಇಲ್ಲೇ ಪಾಠ ಮಾಡ್ತಾರೆ, ಪಕ್ಕದಲ್ಲಿ ರೂಮ್ ಇದೆ. ನೋಡ್ಬೋದು ಎಲ್ಲ ಕಡೆ ಇಲ್ಲ, ಚರಂಡಿ ನೀರೆಲ್ಲ ರಸ್ತೆ ಮೇಲೆ ಹರಿತಾ ಇದೆ. ಸ್ಕೂಲ್ ಮುಂದೆನೆ ಇಲ್ಲಿ ಎಲ್ಲ ಸ್ಕೂಲಲ್ಲಿ ಎಲ್ಲ ಹುಡುಗರು ಇಲ್ಲ ಕಲಿತಾರೆ ಸ್ಕೂಲಲ್ಲಿ. ಇಲ್ಲೇ ಪಾಠ ಮಾಡ್ತಾರೆ ಟೀಚರ್ಸ್ಗಳು. ನೋಡ್ಬೋದು ನೀವೆಲ್ಲ, ಇದೆಲ್ಲ ಸೊಳ್ಳೆಗಳಾಗಿ ಮಕ್ಕಳಿಗೆ
ಆರೋಗ್ಯ ಕೂಡ ಹಾಳಾಗುವಂತ ಪರಿಸ್ಥಿತಿ ಬರುವ ಸಾಧ್ಯತೆಗಳು ಇದೆ. ನಮ್ಮ ಟಿವಿ 66 ಕನ್ನಡ ಮೂಲಕ ನಾವು ಕೇಳ್ಕೊಳ್ಳೋದೇನಂದ್ರೆ ಆದಷ್ಟು ಬೇಗ ಬಂದು ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಸ್ವಚ್ಛಗೊಳಿಸ್ಬೇಕಂತ ನಾವು ಕೇಳ್ಕೊತೀವಿ. ಹೇಳ್ರಿ ಏನ್ ಸಮಸ್ಯೆ ಇದೆ? ಇದೇ ಚರಂಡಿ ಪರಂಡಿ ಹಸನ್ ಮಾಡುದಿಲ್ರಿ. ಯಾರು ವಾಸನ ಮಾಡಲ್ರಿ? ಹಸನ್ ಮಾಡುದಿಲ್ರಿ. ಅದು ಡೋಬಿ ಕಟ್ಟಕ್ ನೀರ್ ಬರೋದು. ಡೋಬಿ ಕಟ್ಟಿ ಏನ್ರಿ ಅರ್ಬಿ ಹೋಗಿದ್ದು? ಅಲ್ರಿ ಬರೇ ಕುಡಿ ನೀರ್ ತುಂಬುದದು. ಕುಡಿ ನೀರು ತುಂಬುದೇನ್ರಿ? 2 ತಿಂಗಳ ಅದ್ ಬಂದಾಗಿ. ಅಲ್ರಿ ಅಲ್ಲಿ ಮನೆಗಳ ನಳ ಇಲ್ರಿ? ಮನೆಗಳು ನಳ ಇದ್ರು ಈಗ ಅವ್ರು ಒಂದ್ 2 ದಿವ್ಸಕ್ಕೊಮ್ಮೆ ಬಿಡ್ತಾರ. ಉಳಿಕೆ ಟೈಮ್ ಎಲ್ಲಿ ತರ್ಬೇಕು? ನೀವು ಬೋರ್ವೆಲ್ ನೀರೇ ಕುಡಿದ್ರೇನ್ರಿ? ನಾವ್ ಬೋರಿನ ನೀರ ಕುಡಿತೇವ್ರಿ. ಅವ್ ಟಾಕಿಯ ನೀರ್ ತುಂಬಿ ಅವೇ ಕುಡಿದ್ರಿ? ಅವೇ ಕುಡಿದು. ಅವ್ ಟಾಕಿಯ ಸ್ವಚ್ಛ ಮಾಡ್ತಾರಲ್ರಿ? ಅವ್ನ್ ನಮ್ ಮನಿ ಮುಂದೆ ಐತೆ ನಾವೇ ಸ್ವಚ್ಛ ಮಾಡುದು ಅದನ್ನ. ಅವ್ರೇನ್ ಮಾಡಿಲ್ಲ, ಕಟ್ಟಿಂದ ಮಾಡಿಲ್ಲ ಅವ್ರು. ಯಾರು ಮಾಡಿಲ್ಲ ಬಂದು. ಅವ್ರಿಗೆ ಗಟರ್ ತೆಗಿಯಾಕ ಬರಲ್ರಿ? ಗಟರ್ ತೆಗಿಯಾಕ ಬಂದಿಲ್ಲ ಅವ್ರು. ಇದು ಎಲ್ಲಾ ಇದು ಪಾರ ಹಂಗೈತ್ ನೋಡಿದು. ಮತ್ತೆ ಈಗ ಹುಳ ಪುಳ ಆದ್ರೆ ಬಂದೇನೋ ಪುಡಿ ಹೋಗುದು? ಏನು ಒಂದ್ ದಿವಸ ಇದು ಚರಂಡಿ ಆಗಿಂದ ಯಾವನು ಬಂದ್ ಹಿಂಗ್ ಪುಡಿ ಉಗ್ಗಿಲ್ಲ. ರೋಡ್ ಆಗಿಲ್ಲಲ್ರಿ? ರೋಡ್ ಆಗಿಲ್ಲ, ಅದು ಹಂಗ ಬಿದ್ದೈತೆ. ಅದು ಎಷ್ಟ್ ದಿನ ಆಯ್ತು ಅದು ಮಾಡ್ತೇವ್ತಾರ. ಯಾರು ಮಾಡ್ತಾರೋ ಗೊತ್ತಿರ್ಲಿನ. ನೀರೆಲ್ಲ ಬಂದ್ ನಿಂತು ಅಲ್ಲಿ ರೋಡ್ ಮೇಲೆ ನಿಂತಿದ್ರಿ. ಈ ಹೆಣ್ಮಕ್ಳಿಗೆ ಏನ್ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಎಲ್ಲಿ ಇಲ್ರಿ ಶೌಚಾಲಯ. ಎಲ್ಲಿ ಇಲ್ರಿ? ಅಲ್ಲಿ ದನಿಯರ್ ಹೊಲ ಆಯ್ತು ಒಂದು, ಅವ್ರು ಪ್ಲಾಟ್ ಮಾಡಾದ್ರ ಅಂದ್ರ ಮನಿ ಮುಂದೆ ಕುಂದ್ರದು. ನಾವು ಕಟ್ಟಿಲ್ರಿ ಎಲ್ಲಿ ಕಟ್ಟಿಲ್ಲ. ಮತ್ತೆ ಕುಡಿ ನೀರ್ ಬರ್ತಾವ್ರಿ? ಕುಡಿ ನೀರ್ ಇವೆ 2 ದಿವ್ಸಕ್ಕೊಮ್ಮೆ ಬರ್ತಾರ. 2 ದಿವ್ಸ ಬರ್ತಾವ್ರಿ. ಸರ್ಕಾರ ದವಾಖಾನೆ ಏನ್ರಿ? ಐತೆ ಅಲ್ಲಿ ಸರ್ಕಾರ ದವಾಖಾನೆ ಅಲ್ಲಿ ಐತಪ್ಪ. ಅಲ್ಲಿ ಹೋಗಲ್ಲೇನ್ರಿ? ನಾವು ಹೋಗಿಲ್ಲಪ್ಪ, 1 ದಿವಸ ಹೋಗಿಲ್ರಿ. ಮತ್ತೆ ಇಲ್ಲಿ ಏನ್ ಆರಾಮ್ ತಪ್ಪಿದ್ರಿ ಇಲ್ಲಿ ಬೇರೆ ಕಡೆ ಹೋಗ್ತೀರೇನ್ರಿ? ಮತ್ತೆ ಇಲ್ಲಿ ಅದಲ್ಲ ಇದು ಸಂಸ್ಥಾ ದವಾಖಾನೆ ಅಲ್ಲಿ ಹೋಗಿರಿ? ಗೌರ್ಮೆಂಟ್ ಹೋಗಲ್ರಿ ದವಾಖಾನೆಗೆ? ಗೌರ್ಮೆಂಟ್ ಹೋಗಿಲ್ಲ. ನಮ್ಗ್ ಜಡ್ಡುನು ಬಂದಿಲ್ಲ, ಆದ್ರ ಇನ್ಕಾದ್ರೂ ಬಂದಿಲ್ಲ. ಬಂದಿಲ್ಲ. ದೇವ್ರ ಅಲ್ಲ ಹಿಂಗ ಇಟ್ಟಾನ ಚಂದಾಗ. ಯಾರಿಗಾರ ಮತ್ತ ಯಾರಿಗೂ ಇಲ್ಲ. ನಮ್ಮ ಮನ್ಯಾಗ ಇರೋರ 3-4 ಮಂದಿ ಇದೇನು. ಊರಾಗ ಕಸದ ಗಾಡಿ ಬರ್ತಾರೇನ್ರಿ ಪಂಚಾಯತಿಂದ? ಕಸದ ಗಾಡಿ ಅದು ದಾಪಾರದಾಗ ಬರ್ತೈತೆ ಬಿಡ್ತೈತೆ. ಈ ಕಡೆ ಅಂತೂ ಬರುದಿಲ್ಲ. ಬರುದಿಲ್ಲ. ಗರ್ಪಡೆ ತುಂಬ್ತೀರಿ? ಗರ್ಪಟ್ಟಿ ಅದಾವ್ ಪೆಂಡಿಂಗ್ ಇಟ್ಟೇವ್, ಹಂಗ ತುಂಬಿಲ್ಲ ನಾವು. ಏನ್ರಿ ಸರ್ಕಾರ ಮನೆ ಕಟ್ಸ್ಯಾರ ಗೌರ್ಮೆಂಟ್? ಯಾಂದು 10 ಪೈಸೆ ಗೌರ್ಮೆಂಟ್ ಸಹಾಯ ಇಲ್ಲ. ಒಟ್ಟ ಕೆಲಸಗಳಾಗಿಲ್ಲ. ಒಟ್ಟ ಯಾರು ಒಂದ್ ಗೌರ್ಮೆಂಟ್ ಇದ್ದ ಹಿಂಗ್ ಮನಿ ಹಾಕಿಲ್ಲ, ಏನು ಮಾಡಿಲ್ಲ. ಏನು ಮಾಡಿದ್ರಿ? ರೋಡ್ ಆಗ್ಬೇಕು, ನಮ್ ಕಟ್ಟಡ ಮನಿದು. ನೋಡ್ರಿ ಇಟ್ಟೆಲ್ಲ ಅದ. ನಾವು ಬಡ್ರು ಒಕ್ಕಲಿಗರು. ಇಟ್ಟೆಲ್ಲ ನಮ್ ಸಮಸ್ಯೆ ಅದ ನೋಡಿ. ಇದು ಜಾಗ ನಿಮ್ದೇನ್ರಿ? ನಮ್ಮದ ಜಾಗ. ಇಲ್ಲಿ ಏನು ಗೌರ್ಮೆಂಟ್ ಕಟ್ಸಿದ್ರಿ ಮನಿ? ಇಲ್ಲ ಏನು ಮಾಡಿಲ್ಲ. ಗೌರ್ಮೆಂಟ್ ಏನು 10 ಪೈಸಾ ತಿಂದಲ್ಲ. ನೀವೇ ಸ್ವಂತ ಕಟ್ಸಾಕತ್ರಿ? ಇದು ರೋಡ್ ಮಾಡಿಲ್ಲೇನ್ರಿ? ಇಲ್ಲ, ರೋಡ್ ಆಗಿಲ್ಲ ನೋಡ್ರಿ. ಇದು ಒಟ್ಟು ಎಲ್ಲಾ ನೋಡು, ಮನೆ ಮುಂದೆ ರೋಡ್ ನೋಡ್ಕೊ. ರೋಡ್ ಇಲ್ಲ, ಚರಂಡಿ ಇಲ್ರಿ? ಊರಾಗೇನ್ರ ಸಾರ್ವಜನಿಕ ಶೌಚಾಲಯ ವ್ಯವಸ್ಥೆ ಏನ್ರಿ? ಏನ್ ಹೆಣ್ಮಕ್ಳಿಗಿಲ್ಲ. ಅವು ಹೆಣ್ಮಕ್ಳ ಕಂಟಾಗ ಅಲ್ಲಿ ಅಲ್ಲಿ ಹೋಗ್ರು ಎಲ್ಲೆಲ್ಲ ಅವ್ರು ಹೆಣ್ಮಕ್ಳು ಶೌಚಾಲಯ ಇಲ್ಲ, ಏನೂ ಇಲ್ಲ. ಇಲ್ಲಿ ಬಂದ್ ಯಾರ ಪಂಚಾಯತಿಗಳು ಬರ್ತಾರೇನ್ರಿ? ಪಂಚಾಯತ್ ಅದ, ನಮ್ಮ ಪಂಚಾಯತ್ನೇ ಅದ, ಬಸರಕೋಟೆ ಪಂಚಾಯತ್ನೇ ಅದ. ಇಲ್ಲಿ ಬಂದ್ ಕೇಳಲೇನ್ರಿ ಯಾರು ಅವ್ರ ಮೆಂಬರ್ ಗಳದಾರ ಆರಿಸಿ ಬರ್ತಾರ, ತಮ್ಮ ಹೇಳ್ತಂತ ಮಾಡ್ಕೊಂತಾರ. ಶೌಚಾಲಯ ಇಲ್ಲ ಹೆಣ್ಮಕ್ಳಿಗೆ. ಎಲ್ಲಿ ಅಲ್ಲಿ ಹೋಗಿ ಹೊಲ್ದಾಗ ಅವ್ರು ಬಡ್ರು ಹೊಲ್ದಾಗ ಹೋಗಿ ಕುಂತ್ಕೇರ ಅವ್ರ ಕಡೆ ಅನಿಸ್ಕೊಂಡು ಹೆಣ್ಮಕ್ಳ ಅಲ್ಲೇ ಏತ್ ಬರ್ತಾರ. ಮತ್ತ ಅವ್ರು ಚಿಕ್ಕಂಗ ಬೈತಾರ ಒಕ್ಕಲಿಗರ. ಮತ್ತೆ ಮನೆ ಈಗ ಅಲ್ಲಿ ಏತ್ ಕೊಡ್ಲಿ ಹಂದಿ ಹೋಗ್ತಾವ ಚಿಕ್ಕಾಪಟ್ಟಿ. ತಾವ್ ಒಕ್ಕಲಿಗರು ಯಾಕೆ ಕೇಳ್ತಾರ? ಮತ್ತೆ ಬೇಯ್ದ ಅನ್ನೋದು. ಕುಡಿ ನೀರ್ ಬಿಡ್ತಾರೇನ್ರಿ? ಕುಡಿಯ ನೀರ್ರಿ? ಕುಡಿ ನೀರು ದಿನ ಬರ್ತಾವ್ರಿ. 8 ದಿನಕ್ಕೊಮ್ಮೆ. ಅವು 8 ದಿನಕ್ಕೊಮ್ಮೆ. ಅದನ್ನ ಕುಡಿಯಕ್ ಏನ್ ಮಾಡ್ತೀರಿ ನೀರು? ತಾವನ್ನ ಸ್ಟಾಕ್ ಇಟ್ಕೊಳ್ಳೋದು. ಅವನ್ನೇ ಸ್ಟಾಕ್ ರೀ? ಮತ್ತೆ ಹುಳ ಗಿಳ ಆಗಲ್ಲೇನ್ರಿ? ಏನ್ ಅವನ್ನ ಸೋಸುದು, ಅವನ್ನ ಕುಡಿದು. ಅವನ್ನೇ ಕುಡಿದ್ರಿ? ಮತ್ತೆ ಇಲ್ಲಿ ಏನ್ರ ರೇಷನ್ ಗಾಡಿ ರೇಷನ್ ಕೊಡ್ತಾರೇನ್ರಿ ಊರಾಗ? ರೇಷನ್ ಕೊಡ್ಲ. ಕಸದ ಗಾಡಿ ಬರ್ತಾರ ಇಲ್ಲಿ ಊರಾಗ? ಕಸದ ಗಾಡಿ ಯಾವಾಗಾರ ಬರ್ತಾರ ಅವ್ರು. ಇಲ್ಲಿ ಅಂತ ಬಂದಿಲ್ಲ. ಅಲ್ಲೇ ಸುಮ್ಮ ಅಲ್ಲಿ ಪಂಚಾಯತ್ ಒಂದ್ ಕಸ ಗಾಡಿ ಅದ, ಅದಕ್ಕೆ ಆ ರಸ್ತೆ ಈ ರಸ್ತೆನ ಅವ್ರು ಏನು ಮಾಡಿಲ್ಲ. ಅವ್ರು ಇಲ್ಲಿ ಸರ್ಕಾರ ವತಿಯಿಂದ ಏನ್ರ ಮನೆಗಳು ಕಟ್ಸ್ಯಾರೇನ್ರಿ? ಸರ್ಕಾರ ವತಿಯಿಂದ ಮನೆಗಳು ಕಟ್ಸ್ಯಾರ ಇಲ್ಲಿ? ಯಾವ ಇಲ್ರಿ? ಅವ್ ಏನ ಯಾರಿಗೆ ಆಗ್ಯಾರ ಅಂತ ಮನಿ ಆಗ್ಯಾವ ಅಂತ ಸರ್ಕಾರ ವತಿಯಿಂದ. ಎಲ್ಲಿ ಯಾರ್ ಕಟ್ಸೋರು, ಯಾರಿಗ ರೊಕ್ಕ ಕೊಟ್ಟರು? ಊರಾಗ ಸರ್ಕಾರ ದವಾಖಾನೆ ಇದೇನ್ರಿ? ಅಲ್ಲಿ ಮ್ಯಾಗ ಅದ ಸರ್ಕಾರ. ಬರ್ತಾರೇನ್ ಡಾಕ್ಟರ್ಗಳು? ಇಲ್ಲ ಯಾ ತೊಡಗ ಅಲ್ಲಿ 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 ಊರ್ ಬಿಟ್ಟು 3 ಕಿಲೋಮೀಟರ್ ಮ್ಯಾಗ ಅಲ್ಲಿ ಯಾರು ಆಕಿನ ನೋಡಕ ಹೋಗಾರ ಯಾರು? ಊರ್ ಬಿಟ್ಟು ದೂರ ಅದೇನ್ರಿ? 3 ಕಿಲೋಮೀಟರ್ ದೂರ? 3 ಕಿಲೋಮೀಟರ್. ಹೋಗ ಬಾಳ ದೂರ ಆಗತ್ರಿ. ನಾವ್ ಸೊಂಟ ಬಗ್ಸ್ಕೊಂಡ್ ನಾವ್ ಎಲ್ಲಿ ಹೋಗಂತ. ತಿಂಗಳ ಪಗಾರ ಬರ್ತಾರೇನ್ರಿ ನಿಮಗ?
ಹಾ? ತಿಂಗಳ ಪಗಾರ ಬರ್ತಾವ್ರಿ? 600 ರೂಪಾಯಿ ಹಾಕ್ತಾರ 600 ರೂಪಾಯಿ ರೀ? ಹಾ. ಬರೀ ಅಷ್ಟೇ ರೀ? ಹಾ. ಅಂದ್ರೆ ಜಾಸ್ತಿ ಬರ್ತಲ್ರಿ, 1200 ರೂಪಾಯಿ ಬರ್ತಾರ. ನಂದು ಅದು ಆಧಾರ್ ಕಾರ್ಡ್ನಾಗ ಏಜ್ ಕಡಿಮೆ ಅದ. ಹೌದ್ರಿ? ಹಾ ಇದನ್ನ 60 ವರ್ಷದಾಗ 600 ಅಂತ. ಈಗ ಏಜ್ ಕಡಿಮೆ ಅದ. ಅದ ಕಡಿಮೆ ಏನ್ರಿ? ಹಾ ಆಯ್ತು ಹೇಳ್ರಿ. ನೀರ್ ಊರ್ ಬಾಳ ಅದಾವನ? 2 ಊರೇನ ಇದು? ಮತ್ತೆ ಇಲ್ಲಿ ಒಂದು ಮತ್ತೆ ಮೇಲೆ ನೋಡ್ರಿ ನಮ್ಮೂರ್ ಹೆಣ್ಮಕ್ಳಿಗೆ ಕುಂದ್ರಾಕ ಸಂಡಾಸ್ ಕುಂದ್ರಾಕ ಬಾಳ ಪ್ರಾಬ್ಲಮ್ ಐತ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದ್ರ ದನಿಯಾರ್ ಹೊಲ್ದಾಗ ಹೋಗಿ ಕೊಡ್ತಾರೆ ಪೈಖಾನೆ ಎಲ್ಲ ಸರಿಯಾಗಿ ಹೆಣ್ಮಕ್ಳಿಗೆ ಕುಂದ್ರಾಕ. ಹೊರಗಡೆ? ಹೊರಗಡೆ ಬೇಕಾ ಬೈಲ್ ನೋಡ್ರಿ ಹೆಂಗ್ ಬೈಲ್ ತೋರ್ಸ್ಕೊಳಿ ಬೇಕಂದ್ರೆ ಬಟ ಬೈಲಿ ಕೊಡ್ತಾರ. ಸರಿಯಾದ ಚರಂಡಿ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ನಮ್ಮೂರ್ ಹೆಣ್ಮಕ್ಳು ಒಂದಿಷ್ಟು ಬಾಳ ಚಲೋ, ಯಾರ್ದು ಇದು ಇಲ್ಲ, ಸುಮ್ ಬೈಲ್ ಬೇಕು ಕುಂದಿರ್ತಾರ. ಈ ಪಂಚಾಯತಿ ರಣತಿ ನೀರಿನ ಟೈಕೆ ಮಾಡ್ತೈತಿ, ಇಲ್ಲಿ ಒಂದು ಅಕ್ಕಲ್ ಹಾಕ್ಯಾರ, ವರ್ಷಾತು ತೆಗದಿಲ್ಲ ಮಾಡಿಲ್ಲ ಮಟ್ಟಿಲ್ಲ ಅದನ್ನೇನು ಹಳ್ಳಿ ಕಡೆ ಸನಿಯಾಗ ಬಂದಿಲ್ಲ. ಕೇಳಿದಾಗ ಒಮ್ಮೆ ಆಶ್ವಾಸನೆ ಕೊಟ್ಕೋತ ಹೊಂಟ್ಬಿಟ್ರ. ಇಲ್ಲಿ ಫುಲ್ ಎಲ್ಲ ಚರಂಡಿ ತುಂಬಿವಲ್ರಿ? ಚರಂಡಿ ಈ ನಮೂನಿ ತುಂಬೈತಿ, ಬಂದು ತೆಗಿಯಂಗೆ ಇಲ್ರಿ ಅದನ್ನ. ಅವಾಗ ಯಾವಾಗ ಹೋಗಿ ಒಂದ್ ಸ್ವಲ್ಪ ಹೆಣ್ಮಕ್ಳು ಪಂಚಾಯತಿ ಮುಂದೆ ಕೂತ್ ತಪ್ಪಿಗೆ ಮಾಡಿದ್ರಪ್ಪ ಅಂದ್ರ ಒಂದ್ ತಾಸ್ ಕಳಿಸಿರ್ತಾರ. ಮಾಡೋರು ಅವ್ರು ಹಂಗೆ ಇದಾರ, ಅವ್ರು ಸರಿಯಾಗಿ ಮಾಡಂಗಿಲ್ಲ ಕೆಲಸ, ಸರಿಯಾಗಿ ಮಾಡಂಗಿಲ್ರಿ. ಮುಂಜಾನೆ ಎಲ್ಲಾರು ಬಾರ ಆ ಕಡೆ ಒಕ್ಕಲಿಗರ ಓಣೆ ಮಾಡ್ಯಾರ, ಇದು ಎಸಿ ಓಣ್ರಿ ಅಂದ್ರ ಈ ಓಣೆಗೆ ಯಾರು ದಾದ್ ಮಾಡಂಗಿಲ್ಲ. ಇಲ್ಲಿ ಬರಲ್ಲ ಪಂಚಾಯತಿ ಪಿಡಿಗಳು ಯಾವಾಗ ಒಮ್ಮೆ ತಮ್ಮ ಇದನ್ನ ವೈಯಕ್ತಿಕ ಕೆಲಸ ಇತ್ತಪ್ಪ ಅಂದ್ರೆ ಅಷ್ಟೇ ಬರ್ತಾರ, ನೋಡ್ಕೊಂಡ್ರ ಹೋಗ್ಬಿಡ್ತಾರ ಬಂದ್ ಕೆಲಸ ಇಲ್ಲ ಏನ್ ಮಾಡಲ್ಲ. ಅಲ್ಲಿ ನೀರ್ ನಿಂತೆಲ್ಲ ಹಿಂಗ ಹುಳ ಪುಳ ಆದ್ರಿ ಅಂತ ಬಂದು ಪುಡಿ ಹೊಡಿದು ಅವೇನ್ ಮಾಡಲ್ರಿ? ಪುಡಿ ವರ್ಷಕ್ಕೊಮ್ಮೆ ಹೊಡಿತಾರ, ವರ್ಷಕ್ಕೊಮ್ಮೆ ನಾ 3 ಪಡಮತಿನ ಜಾತ್ರೆಗೊಮ್ಮೆ ವರ್ಷಕ್ಕೊಮ್ಮೆ ಪುಡಿ ಹೊಡೆದಿರ್ತಾರ ಎಲ್ಲಾ ಕಡೆ. ಅದು ಬಿಟ್ರೆ ಬೇರೆ ಕಡೆ ಹೊಡೆಯಂಗಿಲ್ಲ. ಮತ್ತೆ ಅಲ್ಲಿ ಒಕ್ಕಲಿಗರ ಓಣೆಗೆಲ್ಲ ಆ ಕಡೆ ಎಲ್ಲ ವಾರಕ್ಕೊಮ್ಮೆ ನೀರ್ ಬಿಡ್ತಾರ. ಅಲ್ಲಿ 2 ದಿನಕ್ಕೊಮ್ಮೆ ನೀರ್ ಬಿಡ್ತಾವ, ನಮ್ ಕಡೆ ವಾರಕ್ಕೊಮ್ಮೆ 8 ದಿನಕ್ಕೊಮ್ಮೆ ನೀರ್ ಬಿಡ್ತಾರ. 2 ದಿನಕ್ಕೊಮ್ಮೆ ನೀರ್ ಬಿಡ್ತಾರ. ಮತ್ತೆ 8 ದಿನದ ಕುಡಿ ನೀರೇ ಮಾಡ್ತಾರೆ. ಮತ್ತೆ ಬಾವಿ ಪಾವಿ ಎಲ್ಲ ತುಂಬ್ಕೊಂಡ್ ಬರ್ದ್ರ ಹೋಗಿ ಅಲ್ಲಿ ಹೋಗಿ ತುಂಬ್ಕೊಂಡ್ ಬಂದ್ ಕುಡಿತೀರಿ? ಅಲ್ಲಿ ತುಂಬ್ಕೊಂಡ್ ಬಂದ್ ಕುಡಿತಾರ. ಈ ಊರಾಗ ರೇಷನ್ ಕೊಡ್ತಾರೇನ್ರಿ? ರೇಷನ್ ಕೊಡ್ತಾರ, ರೇಷನ್ ಕರೆಕ್ಟ್ ಬರ್ತದೆ. ದವಾಖಾನೆ ಅದ್ರಿ? ದವಾಖಾನೆ ಸರ್ಕಾರ ಅಷ್ಟು ಐತೆ, ಬರ್ತಾರೆ ಡಾಕ್ಟರ್ ಬರ್ತಾರ ಕರೆಕ್ಟ್ ಬರ್ತಾರ. ಅಂದ್ರೆ ಏನು ಚರಂಡಿ ಸಮಸ್ಯೆ, ಚರಂಡಿ ಸಮಸ್ಯೆ, ಹೆಣ್ಮಕ್ಳು ರೋಡ್ ಸಮಸ್ಯೆ, ಶೌಚಾಲಯ ಸಮಸ್ಯೆ ಇವು ಜಾಸ್ತಿ ಜಾಸ್ತಿ. ಊರಾಗ ಏನಾರ ಕಸದ ಗಾಡಿ ಬರ್ತಾವೇನ್ರಿ ಪಂಚಾಯತಿಯಿಂದ? ಕಸದ ಗಾಡಿ ವರ್ಷಕ್ಕೊಮ್ಮೆ ಬರೋದು ಐತ್ರಿ ಗಾಡಿ, ಊರ್ ತುಂಬ ಅಡ್ಡಾಡ್ತದ, ಈ ಕಡೆ ಬರಂಗಿಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಅರ್ಬಿ ದೋಬಿ ಘಾಟಿ ಡೋಬಿ ಕಟ್ ಐತ್ರಿ, ಅಲ್ಲಿ ಒಂದೇ ಐತ್ರಿ ಅದು. ಊರಾಗ ಎಲ್ಲ ಸೇರಿ 2 ಇಡೀ ಅಷ್ಟು ದುಡ್ಡು ಅವ್ರಿಗೆ ಎಲ್ಲಾ ಕೂಡಿ 2 ಅದಾವ್ರಿ. ಅಲ್ಲಿ ಮುತ್ತೇನ ಗುಡಿ ಬಲ್ಲಿ ಒಂದೈತ್ರಿ, ಇಲ್ಲಿ ಹೊರಗಿನ ಮಾಡೋದ್ ಹತ್ರ ಒಂದೈತಿ. ನೀರ್ ವ್ಯವಸ್ಥೆ ಇದ್ರಿ ಎಲ್ಲ? ನೀರ್ ವ್ಯವಸ್ಥೆ ಇರ್ತದ್ರಿ, 24 ಅವರ್ಸ್ ನೀರ್ ಇರ್ತೈತ್ರಿ. ಈ ಕಡೆ ನಮ್ ಕಡೆ ಇಲ್ರಿ, ಆದ್ರೆ ನಿಮ್ ಕಡೆ ಏರಿಯಾ ಇಂಪ್ರೂವ್ಮೆಂಟ್ ಆಗಿ ಬಾಳ ದಿನ ಆತ್ರಿ. ಈ ಕಡೆ ಯಾರು ದಾದ ಮಾಡಲ್ರಿ ಅಷ್ಟೇ. ಅಂದ್ರೆ ಈ ಸೈಡ್ ಅಲ್ಲಿ ಅಭಿವೃದ್ಧಿ ಕೆಲಸ ಆಗಿಲ್ರಿ? ಆಗಿಲ್ಲ. ಇದೆಲ್ಲ ಮಳಿ ಗಿಳಿ ಆತಪ್ಪ ನಮ್ಗೆ ಅಡ್ಡಾಡಕಪ್ಪ ಅಂತ ದೊಡ್ಡ ತ್ರಾಸ ಇರ್ತಲ್ಲ. ಇದು ನೀರ್ ತುಂಬಿರ್ತ ಮೊನ್ನೆ ಒಂದ್ 2 ಟ್ರಿಪ್ ಕಾರ್ಸ್ ಹಾಕಿ ಹೋಗ್ಯಾರಿ, ಮತ್ತೆ ಮಳಿ ಆತಪ್ಪ ಮತ್ತೆ ಹೋಗ್ಬಿಡ್ತೈತಿ. ಗರ್ಪಟಿ ತುಂಬಿತ್ತೇನ್ರಿ? ಗರ್ಪಟಿ ತುಂಬ್ತಾರೆ, ಅವೆಲ್ಲ ತುಂಬ್ಕೋತಾರೆ, ಎಲ್ಲಾ ತುಂಬ್ಕೋತಾರೆ. ನೀರಿನ ಬಿಲ್ ತುಂಬ್ಕೋತಾರ, ಗರ್ಪಟಿ ತುಂಬ್ಕೋತಾರ, ಎಲ್ಲಾ ತುಂಬ್ಕೋತಾರೆ. ಇಲ್ಲಿ ಏನ್ರ ಸರ್ಕಾರದಿಂದ ಮನಿಗಳು ಕಟ್ಸ್ಯಾರೇನ್ರಿ? ಸರ್ಕಾರ ವತಿಯಿಂದ ಆಗ್ಯಾರ ಮನಿ ಕಟ್ಸ್ಕೊತಾರ, ಕಟ್ಸ್ಯಾರ ಮನಿ ಕಟ್ಸ್ಕೊಟ್ರು. ಅಂದ್ರೆ ನಿಮಗಲ್ಲಿ ಚರಂಡಿ ಸಮಸ್ಯೆ, ಶೌಚಾಲಯ ಸಮಸ್ಯೆ ಜಾಸ್ತಿ, ಸಮಸ್ಯೆ, ನೀರಿನ ಸಮಸ್ಯೆ. ಬರ್ತೀವಿ ನೋಡ್ರಿ. ಅಲ್ಲಿ ಅಜ್ಜಿ ಮನಿ ನೋಡೋಲ್ಲ, ಅಜ್ಜ ಮನಿ ನೋಡ್ಕೊಂಡಿಲ್ಲ. ನೋಡ್ಬೋದೇನ್ರಿ ಹೇಳ್ತ್ರಿ? ಇದು ಚರಂಡಿ ಹರಿಯಾಗ್ತದೆ ಹೌದ್ರಿ? ಹೌದ್ರಿ? ಹುಳಪ ಕರಿದ್ರಲ್ಲ ಈ ನಮ್ನಿ ಆಗ್ತದ ನೋಡ್ರಿ. 2 ಬಚ್ಚಲ್ ನೀರ, ಇದು ಇಟ್ಟು ಸಂಧಿ. ಆ ಕಟ್ಟಿ ತೆಗದ್ರ ನಮ್ಗ ಅಡ್ಡಾಡಕ್ ದಾರಿ, ಆ ಕಟ್ಟಿ ತೆಗದ್ರ ಅದು ಏನ್ ಸರ್ಕಾರದ ಆಗದಿಲ್ಲನ್ರಿ. ಅದ್ರಾಗ ತಂದು ಅಲ್ಲಿ ಈ ಕಡೆ ಬಾಗ್ಲ ತಿರೋದಿದ್ದಿಲ್ಲ, ತಿರುಕೊಂದ್ ಕೇಸಿ ಅವ್ರ ಒಂದಿಟ್ ಹಾಳ್ ಮಣ್ಣ್ ತಂದ ಅಲ್ಲಿ ಹಾಕಿಬಿಟ್ರ, ಹಾಳ್ ಮಣ್ಣ್ ಹರಿದು ಬರ್ತೈತಿ, ನಾವ್ ಜಾರ್ಕೊಂಡ್ ಬಿಡ್ತೀವಿ. ಹಿಂಗ ಮಾಡಿ ನಾಳೆ ನಾ ಸತ್ರ ನನ್ ಯಾಕ ದಾರಿಲ್ ನೋಡ್ರಿ ಅಲ್ಲಿ ಏಟೈತಿ, ಹಂಗೈತಿ. ಇವೆಲ್ಲಾ ನೀರ್ ಈ ಕಡೆ ಹರಿತಾವೇನ್ರಿ? ಈ ಕಡೆ ಬರ್ತಾವ.
ಹಿಂಗ್ ಬರ್ತಾವ ಇಂತದಾರ ಹಿಂಗಾರ ಇಲ್ಲ ಹ್ಮ್. ಅಲ್ಲಿ ತನ ಮಾಡಿದ್ರಿ ಇದನ್ನ ಅದನ್ನ ಮುಚ್ಚಿ ಕಟ್ಟಿ ನಾವ್ ಹ್ಮ್ ಅವನ ಹೆಸರನ್ನ ಹೇಳೇನ ಬ್ಯಾಡ ಬಿಡ್ರಿ ಹ್ಮ್ ಅಲ್ರಿ ಇವು ಚರಂಡಿ ಹುಳ ಪುಳ ಇಲ್ಲ ಈ ಕಡೆ ಬರ್ತಾವ ಮನೆಗೆ ಹ್ಞೂ ಬರ್ತಾವ ಇಲ್ಲಿ ಇಲ್ಲಿ ಮಲಗ್ ಕೊಡವ್ರಿ ಇಲ್ಲಿ ಹ್ಮ್ ಬರ್ತಾವ್ರಿ ಹುಳ ಹ್ಮ್ ಹುಳ ಬರ್ತಾವು ಬಂದ್ ಯಾರು ಸ್ವಚ್ಛ ಮಾಡಲ್ಲೇನ್ರಿ ಯಾರು ಮಾಡ್ತಾರ ಸ್ವಚ್ಛ ನಾವೇ ಬಳಿದು ಹ್ಮ್ ಒಂದಿನ ಬಳಿದು ಯಾರ ಹಾಳಿ ಬಡ್ದ್ರೆ ಇಲ್ಲೇ ಹಾಕಿ ಬಡ್ದಾಡುದು ನಾವ್ ಬಡ್ದಾಡುದು ಹ್ಮ್ ಬಡ್ದಾಡ್ಕೊಂತ ಹೋಗುದು ಹ್ಮ್. ಯಾರು ಬರ್ದಲ್ಲ ಯಾರು ಇದನ್ನ ನೋಡಂಗಿಲ್ಲ ಅಲ್ಲಿ ನೋಡ್ರಿಲ್ಲ ಅಲ್ಲಿ ಇದೆಲ್ಲ ಹೋಗಿ ಅಲ್ಲಿ ಮಡಗಟ್ ನಿಂತದ ಅಲ್ಲಿ ಅಲ್ಲಿ ನಿಂತಲ್ರಿ ಅಲ್ಲಿ ನಿಂದಿರ್ಸದ ನಮ್ಗ ಹುಳ ಅಡ್ಡಾಡ್ಬಿಡ ಈಗ ನೀರ ಮುಂಜಾನೆ ಹೊತ್ತಾದು ಒಗದು ಮಾಡಿ ನೀರ್ ಬಂದ್ರ ಅಲ್ಲಿ ಕಟ್ ಜಾರ್ಕೊಂತ ಅಡ್ಡಾಡುದು ಅದ್ರಾಗ ಹ್ಮ್ ಏನ್ ಮಾಡ್ತೀರಿ ಹ್ಮ್ ಹಿಂಗೆಲ್ಲಾ ಆಗೈತಿ ನೋಡ್ರಿ ಆ ಕಟ್ಟಿ ಕಿತ್ತಿಸ್ಬೇಕ್ರಿ ಮೊದಲ ಹ್ಮ್ ಆ ಕಟ್ಟಿ ರಸ್ತಾದಾಗ ಐತಿಲ್ರಿ ಅದು ಹ್ಮ್ ಅದನ್ನ ಕಟ್ಟಿ ಕಿಚ್ಚಿದ್ರ ನನಗ ನನ್ ಹೆಣ ಹೋಗಾಕ್ ದಾರಿ ಇಲ್ಲಿಕ್ಕಂದ್ರ ದಾರಿನೇ ಇಲ್ಲ ಹ್ಮ್ ಯಾರ ಮನಿ ಮುಂದ ಹಾಸಿ ಕೊಡ್ತಾರ ಇವ್ರು ಹಾಸಿ ಕೊಡ್ತಾರ ನೆಡ್ಬರ್ಕ ಹಿಂಗ ಹಾಳಿ ಹೋಗೋದೈತಿ ಹಿಂಗ ನಮ್ ದಾರಿ ಐತಿ ಹ್ಮ್ ನೋಡ್ರಿ ಅಲ್ಲಿ ಹಂಗೈತಿ ಹ್ಮ್ ಹಾ ಎತ್ತಿನ ಗಾಡಿ ಅಂತ ನಾ ಇಲ್ಲಿ ಒಂದ್ ಮನಿ ಆದ್ರ ನಾ ಹಾಕ್ ಕೊಟ್ಟಿದ್ದಿಲ್ರಿ ಮೊದಲ ಈ ಮನಿ ನಮ್ಗ್ ಬಂದಾಗ ಹ್ಮ್ ಮತ್ತೊಂದು ಅವ ಕಟ್ಟಿ ಕಿತ್ತಿಸ್ತೀನಿ ನಾ ಸರಿಸಿ ಹಾಕೋತೀನಿ ಅಂತ ಹೇಳಿ ಆ ಮನಿ ಅವ ಈತ ಸರಿಸಿ ಕಟ್ಟಿಬಿಟ್ಟ ನಮ್ಗಟ್ಟು ಕಾಯ್ಬಿಡ್ತು ಇದೇ ಮನಿ ಸರ್ಕಾರ ಹಾಕ್ಯಾರೇನ್ರಿ ಹ್ಮ್ ಎಷ್ಟ್ ಕೊಟ್ಟಾರಿ ಅವ ದುಡ್ಡು ಅವರು 41 ಬಿಲ್ಲಿಗೆ 43 ಕೊಟ್ಟಾರ ನೋಡ್ರಿ 3 ಬಿಲ್ ಕೊಟ್ಟಾರ ಹ್ಮ್ ಇನ್ನೊಂದು ಬಿಲ್ ಐತಿ ಹ್ಮ್ ಎಷ್ಟೆಷ್ಟು ಕೊಟ್ಟಾರ ಒಂದ್ ಬಿಲ್ಲಿಗೆ 43,000 ಒಂದ್ ಬಿಲ್ಲಿಗೆ 43,000 ಒಟ್ಟ 4 ಬಿಲ್ ಕೊಟ್ಟಾರಿ ಇಲ್ಲ 3 ಬಿಲ್ ಕೊಟ್ಟಾರ 3 ಕೊಟ್ರ ಇನ್ನೊಂದು ಬಾಕಿ ಅದ್ರಿ ಇನ್ನೊಂದ್ ಐತಿ ಆಚೆ ಕಡೆ ಒಂದು ಬಾಗ್ಲ ಬಿಟ್ಟಿನಿ ಹ್ಮ್ ಆ ಬಾಗಿಲಿಗೆ ಸುಣ್ಣ ಬಡದು ಹ್ಮ್ ಅದನ್ನ ಬರ್ಸಿನಿ ಒಟ್ಟು ಬರ್ಸ್ಕೇಸಿ ಶಾಂತಯ್ಯನವ್ರು ಬಂದು ತಗೊಂಡು ಏನ್ರಿ ಹ್ಮ್ ಇನ್ನ ಆಗಿಲ್ಲ ಹೌದ್ರಿ ಅದೇ ಯಾವಾಗ ಆಕತಿ ಏನೋ ಇಲ್ಲಿ ಆಯ್ತು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ ಆಯ್ತು ನೋಡ್ರಿ ಅಪ್ಪ ನಮಸ್ಕಾರ ನೋಡ್ರ ನೀರಿಂದ ಮುಂದಕ್ ಹೋಗುದಿಲ್ರಿ ಆಗ ಅಲ್ಲಿ ಕಲ್ಲು ಹೋಗದಾರ ಸೊಳ್ಳೆ ಕಡ್ದು ಮತ್ 12 ಜಡ್ ಬರುವಾರಿ ಮತ್ ಈಗ ನೋಡ್ ನಾ ದವಾಖಾನಿಗ್ ಶುರು ಸಾಕಾಗೈತಿ ಮನ್ಯಾಗ ಅದೀವಿ ಈಗ ಚರಂಡಿ ನೀರು ಮುಂದೆ ಹೋಗಲಾಗ್ಯಾರಿ ಹೋಗಂಗೆ ಇಲ್ರಿ ಮತ್ತ ತೆಗಿಯಲ್ಲೇನ್ರಿ ಯಾರು ತೆಗಿಯಾಕ ಬರಂಗಿಲ್ಲ ಮನ್ಯಾಗ ಇಲ್ಲಿ ಪಂಚಾಯತಿ ಅವರು ಪಂಚಾಯತ್ 2 ವರ್ಷ 3 ವರ್ಷ ಬರ್ತಾರಂತೆ ತಿಂಗಳಿಗೆ 2 ತಿಂಗಳಿಗೆ ಬಂದ ನಾವು ಒದ್ರಾಡಂಗಿಲ್ರಿ ಪಂಚಾಯತ್ ಹೋಗಿ ಬಂದು ಸಾಕಾಗೈತಿ ಎಲ್ಲಾನು ಸಾಕಾಗೈತಿ ಇಲ್ಲಿ ಬಂದು ಕೆಲಸ ಮಾಡಂಗಿಲ್ರಿ ಇಲ್ಲ 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 ರೋಡ್ ಆಗಿಲ್ಲರಿ ರೋಡ್ ಆಗಿಲ್ರಿ ರೋಡ್ ಮಾಡ್ತೀವಿ ಅಂದಾರ ರೋಡ್ ಆಗಿಲ್ಲ ರೋಡ್ ಮ್ಯಾಗ ಕಲ್ಲು ಹೋಗುದು ನೀರ್ ಮುಂದಕ್ ಹೋಗಲ್ಲ ಹಿಂಗಾಗೈತಿ ನೋಡ್ರಿ ನಮ್ ಚರಂಡಿ ನೋಡಿ ಹೋಗ್ರಿ ನೀವ್ ಅಲ್ಲಿ ತಕ್ಕೋರ್ ನೀವು ಫೋಟೋ ಅಲ್ಲೆಲ್ಲ ನೀರಿಗೆ ನಿಂತಿಲ್ಲ ಗಾಡಿಗಳು ಬಂದು ಬೀಳ್ತಾರ ಇಲ್ಲಿ ಬೀಳ್ತಾರ್ರಿ ಮನುಷ್ಯರೇ ಬೀಳ್ತಾವ ರೋಡ್ ಇದು ಇಲ್ಲ ರೋಡ್ ಒಟ್ಟು ಮಾಡಕ್ ಇದೊಂದೇ ರೋಡ್ ಉಳ್ದೈತಿ ಎಲ್ಲ ಕಡೆ ಮಾಡ್ಯಾರ ನಮ್ ಕಡೆ ಇದೊಂದ್ ಮಾಡೋಲ್ರಿ ಎಂತ ಕೂಡಿ ಬರ್ತೈತಿ ಯಾರಿಗೂ ಗೊತ್ತ ಕುಡಿಯಕ್ ನೀರ್ ಬಿಡ್ತಾರೇನ್ರಿ ನೀರ್ ಬಿಡ್ತಾರ ಕುಡಿಯಕ್ ನೀರ್ ಬಿಡ್ತಾರ ಟ್ಯಾಕಿಗೆ ನೀರ್ ಇದ್ರ ನಮಗ್ ತೊಂದ್ರೆ ಇಲ್ರಿ ಈಗ 4 ದಿನಕ್ಕ 5 ದಿನಕ್ಕ ಬರ್ತಾವ ಆ ಟ್ಯಾಕಿ ಬಂದ ಮಾಡ್ಯಾರ ಇಲ್ಲಿ ನಿಮ್ ಮನೆಯೊಳಗ ನೀರ್ ನಳಕ್ ಬರ್ತಾನ್ರಿ ನೀರ್ ಬರ್ತಾವ್ರಿ 4-5 ದಿನಕ್ರಿ ವಾರಕ್ಕೊಮ್ಮೆ ಬರ್ತಾವ ಆ ಟ್ಯಾಕಿಗೆ ನೀರ್ ಬಂದ್ರ ಅನುಕೂಲ ಇತ್ತು ಟ್ಯಾಕಿಗೆ ಅಲ್ಲಿಂದ ನೀರ್ ತುರ್ಕೊಂಡು ಅವ್ರ ಪಂಚಾಯತ್ ಕೇಳವಲ್ರಿ ಚಂತನಾಗ ಚಲೋ ಇರ್ತ ನಮಗ್ ನೀರ್ ಇಲ್ರಿ ಇನ್ ಬ್ಯಾಸಿಗೆ ದಿನ ಮತ್ತೆ ನೀರಿಂದ ಹೆಂಗ್ರಿ ನಮಗ ದೊಡ್ಡ ಇದು ಐತಿ ನಮಗ ನಾವ್ ಒಂದಿನ ಮನ್ಯಾಗ ಇರ್ತೇವ ಒಂದಿನ ಇರಂಗಿಲ್ಲ ನೆಳ ಬಿಟ್ಟಾಗ ತುಂಬ್ಕೊಂಡ್ರೆ ತುಂಬತಿ ಇರ್ಲಿಕ್ಕಂದ್ರ ನಾವ್ ಇಲ್ಲ ನೀರನ್ನ ಮತ್ತೆ ತಿರ್ಗಾಡೋದು ನಾವ್ರಿ ಬಾಯ್ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಅದೇನ್ರಿ ಇಲ್ರಿ ಇಲ್ರಿ ಅಲ್ಲಿ ಮುಂದಿನ ಶಾಂಕ್ಷನ್ ಆಗಿಲ್ಲ ಕಟ್ಟ್ಯಾರಿ ನಾ ಅಲ್ಲಿ ಶಾಂಕ್ಷನ್ ಆಗಿಲ್ಲ ಅದ್ರಲ್ಲಿನ ಕಟ್ಟಡ ಆಗಿಲ್ಲ ನೀರಿನ ವ್ಯವಸ್ಥೆ ಇಲ್ರಿ ನೀರಿಂದ ಇದು ಇಲ್ರಿ ಅದರಿಂದ ದನರು ಇದು ಮಾಡಿಂದ ಅಲ್ಲಿ ಕಟ್ಟ್ಯಾರ್ರಿ ಆದ್ರ ಅಲ್ಲಿಗಿನ ಯಾರು ಹೋಗಿಲ್ರಿ ದನರ್ ಹೊಲ ಐತಿ ಇಲ್ಲೇ ಹೋಗ್ತಾರ ಯಾರು ಆದ್ರು ಇಲ್ಲೇರಿ ಹಿಂಗೈತಿ ನೋಡ್ರಿ ಊರಾಗ ರೇಷನ್ ಕೊಡ್ತಾರೇನ್ರಿ ಕೊಡ್ತಾರ ತಿಂಗಳ ಪಗಾರ ಕೊಡ್ತಾರ ನಿಮ್ಗ ಯಾವ್ದ್ರಿ ತಿಂಗಳ ಪಗಾರ ರೀ ಇಲ್ರಿ ಬಂದಿಲ್ಲ ಇನ್ನ ಬಂದಿಲ್ರಿ ಗೃಹಲಕ್ಷ್ಮಿ ರೊಕ್ಕ ರೀ ಈಗ ಬಂದಿಲ್ಲ ನೋಡ್ರಿ ಹಿಡಿದಿನ ಬಂದಿದ್ದು ಈಗ ಬರಕ ಎಷ್ಟ್ ತಿಂಗಳ ಬಂದಿಲ್ಲ ಮತ್ತೆ 2-3-4 ತಿಂಗಳ ಬಂದಿಲ್ಲ ಬಂದಿಲ್ರಿ ಇಲ್ಲಿ ಊರಾಗ ಸರ್ಕಾರ ದವಾಖಾನೆ ಅದ್ರಿ ಐತ್ರಿ ಮೇಲಾದ್ರಿ ಬರ್ತಾರ ಡಾಕ್ಟರ್ಗಳೆಲ್ಲ ನಾವ್ ಹೋಗ್ಕೋರಿ ಅಲ್ಲಿ ಅಲ್ಲಿ ಡಾಕ್ಟರ್ ಬರ್ತಾರ ಬರ್ತಾರ ಕಾಯಂ ಬರ್ತಾರ ಫಿಕ್ಸ್ ಇರ್ತಾರ ಇರ್ತಾರ ಇಲ್ಲಿ ಪಂಚಾಯತಿ ಅಧಿಕಾರಿಗಳು ಮೆಂಬರ್ಗಳು ಎಲ್ಲ ಬರ ನೋಡ್ರಿ ರೋಡ್ ಇಲ್ಲ ಅಂತ ಹೇಳಿ ಬರ್ತಾರ್ರಿ ಬರ್ತಾರ ನೋಡ್ತಾರ ಮಾಡೋಣ ಅಂತಾರ
ಹೋಗ್ಬಿಡ್ತಾರೆ ಅಷ್ಟೇ. ಬರ್ತಾರ್ರಿ. ಮಣ್ಣ ಇಲ್ಲಿ ಬಾಳ ರೋಜ್ ಆಗಿತ್ತು, ಮತ್ತ ಕಡಿ ಶುರು ಆದಿಂದ ಇದು ಆಗೈತಿ, ಹರಿದಂಗ ಆಕೈತ್ರಿ. ಮಣ್ಣೆ ಕಡಿ ಶುರು ಆದಿಂದ ಒಂದ್ ಕಮ್ಮಿ ಆಗೈತ್ರಿ. ಅಂದ್ರೆ ಸ್ವಲ್ಪ ಕಡಿ ಹಾಕ್ಯಾರ ಇಲ್ಲಿ, ಕಡಿ ಹಾಕ್ಯಾರ. ಅದ್ ಬಿಟ್ಟು ಮಾಡಿಲ್ಲ ರೋಡ್. ಇನ್ನ ಇಲ್ರಿ, ಎಲ್ಲಾ ಕಡೆ ಸುತ್ತಮುತ್ತ ಆಗ್ಯಾರ, ನಮ್ಮ ರೋಡನ್ ಅಟ್ಟೆ ಆಗಿಲ್ರಿ. ಎಲ್ಲಾ ಸುತ್ತಮುತ್ತ ಮಾಡ್ಯಾರ, ನಮ್ದಿನ ಯಾಕೆ ಕೊಡ್ಬೋದು. ಸ್ವಚ್ಛ ಮಾಡ್ಕೊತಿರ್ತಾರ, ನಮ್ಮ ರೋಡ್ ಸ್ವಚ್ಛ ಮಾಡೋರ್ರಿ. ಹೋಗಂಗಿಲ್ರಿ, ಆಗಿಂದಾಗ ತುಂಬ್ಕೊಂಡ್ ಹೋಗಂಗಿಲ್ಲ. ಬರೋದಿಲ್ಲ ನೋಡ್ರಿ, ನೀರ್ ಅದೇ ಮನಸ್ ಅದ್ರ ಹುಳ ಇಟ್ಟು ಹಾವೇಸ ಚೋಳಸ ಹಿಂಗೈತ್ ನೋಡ್ರಿ. ಸಣ್ಣ ಸಣ್ಣ ಹುಡುಗರ ಮನ್ಯಾಗ ಬರ್ತಾರೆ. ಸಣ್ಣ ಸಣ್ಣ ಹುಡುಗರು ಅದಾರ್ರಿ, ಹಾಡದ್ ಬರ್ತಾಳ್ರಿ. ಈಗ ಹಿಂಗದಾರ್ರಿ. ಈಗ ನಾವ್ ಮನ್ಯಾಗಿರು ಮಂದಿ ಅಲ್ರಿ, ಈಗ ಬಂದಾಗ ಇಟ್ಟು ಹೇಳ್ತೇವ ಹೂ ಅಂತಾರ, ಮಾಡಾಕಿಲ್ಲ. ಚರಂಡಿ ತೆಗದಿಲ್ಲ ನೋಡ್ರಿ, ನಮಗ್ ಒಂದ್ ವರ್ಷನ ಚರಂಡಿ ಬಂದಿಲ್ಲ, ತೆಗದೇ ಇಲ್ಲ ಅವ್ರು. ಆಯ್ತು ಹೇಳ್ರಿ. ನಿಮ್ ವೀಕ್ಷಕರೇ, ಇದು ಬಸರಕೋಡ್ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕ. ಇಲ್ಲಿ ನೋಡ್ಬೋದು, ಇಲ್ಲಿ ನೀರಿನ ಪಕ್ಕದಲ್ಲಿ ಯಾವ ರೀತಿ ಗಲೀಜಾಗಿದೆ ಅಂತ ನೋಡ್ಬೋದು. ಇಲ್ಲ ಸಂಪೂರ್ಣವಾಗಿ ಎಲ್ಲ ಚರಂಡಿ ನೀರೆಲ್ಲ ಇಲ್ಲೇ ಹರಿತಾ ಇದೆ ಬಂದು. ಇಲ್ಲೇ ಒಂದು ದೋಬಿ ಕಟ್ಟಿ ಕೂಡ ಇದೆ, ದೋಬಿ ಕಟ್ಟಿ ಕೂಡ ಇಲ್ಲೇ ಇದೆ ನೋಡ್ಬೋದು. ಇಲ್ಲೆಲ್ಲ ಬಲ ಹುಳುಗಳೆಲ್ಲ ಬಂದು ಇಲ್ಲಿ ನೀರೊಳಗೆ ಸೇರಿಬಿಟ್ರೆ ಆ ನೀರು ಕುಡಿಯೋ ಜನರಿಗೆ ಕೂಡ ತುಂಬಾ ತೊಂದರೆ ಆಗುತ್ತೆ, ರೋಗಗಳು ಬರುವಂತ ಸಾಧ್ಯತೆಗಳಿವೆ. ಇದನ್ನ ಸಂಬಂಧಪಟ್ಟಂತ PDO ಅಧಿಕಾರಿಗಳು ಅಥವಾ ಪಂಚಾಯತಿ ಅಧಿಕಾರಿಗಳು ಬಂದು ಇದನ್ನ ಕ್ಲೀನ್ ಮಾಡ್ಬೇಕಂತ ನಾವು ನಮ್ಮ ಟಿವಿ ಚಾನಲ್ ಮೂಲಕ ಕೇಳ್ಕೊಳ್ತಾ ಇದ್ವಿ. ವಿಡಿಯೋ ಮಾಡ್ತಾರೆ, ಆಮೇಲೆ ಒಂದ್ 2 ಮಾತು ಹೇಳ್ರಿ ನೀವು ಅಷ್ಟೇ. ಹೇಳ್ರಿ, ಇಲ್ಲೆಲ್ಲ ಚರಂಡಿ ನೀರು ಬರ್ತಾವ, ಇಲ್ಲಿ ಯಾರೋ ಸ್ವಚ್ಛ ಮಾಡಂಗಿಲ್ಲ, ಚರಂಡಿ ವ್ಯವಸ್ಥೆ ಮುಂದೆ ಯಾರೋ ತೆಗ್ದಿಲ್ಲ, ಹೇಳ್ರಿ. ಏನ್ ನೋಡ್ರಿ, ಎಲ್ಲಾ ನಮ್ಮ ಮನಿ ಮುಂದೆಲ್ಲ ಎಷ್ಟ್ ಗಲೀಜಾಗಿದೆ. ಇಲ್ಲೆಲ್ಲ ಪಂಚಾಯತ್ ಯಾವ ತರ ಜವಾಬ್ದಾರಿ ತಗೊಳಂಗಿಲ್ರಿ. ಸುಮ್ನೆ ಓಟಿಗೆ ಬರ್ತಾರ, ಎಲ್ಲಾ ತಮ್ದೇ ತಮ್ ಬಿಲ್ ತಕೋತಾರ, ಎಲ್ಲಾ ತರಾನು ಮಾಡ್ಕೊಂಡು. ಯಾವ ತರಾನು ಕ್ಲೀನಿಂಗೇ ಇಲ್ಲ ಅವ್ರದ್ದು. ಮನ್ಯಾಗೆಲ್ಲಾ ಸೊಳ್ಳೆಗಳು ಬರ್ತಾವ, ಇಲ್ಲೆಲ್ಲಾ ಮನಿ ಮುಂದೆಲ್ಲಾ ಇಷ್ಟೆಲ್ಲಾ ಪಾಳ್ ಬಿದ್ದದ, ಕ್ಲೀನ್ ಮಾಡಕ್ ಯಾರ್ಯಾರು ಇಲ್ರಿ. ಇಲ್ಲಿ ಬರ್ತಾರೇನ್ರಿ PDO ಯಾರು ಬರಲ್ಲೇನ್ರಿ? PDO ಅವ್ರು ಬರ್ತಾರ್ರಿ, ಅವ್ರು ಬರೋ ಟೈಮ್ನಾಗ ಅಷ್ಟ್ ಕೆಲಸ ಮಾಡಿದ್ರ ಒಂದ್ ಫೋಟೋ ತಕೊಂಡ್ ವಿಡಿಯೋ ಮಾಡ್ಕೊಂಡ್ ಹೋಗ್ತಾರ. ನೆಕ್ಸ್ಟ್ ಟೈಮ್ ಇದು ಇಲ್ಲಿ ಇವ ಇಷ್ಟ ದಿನದಾಗ ಇಲ್ಲಿ ಆರಿಸಿ ಬಂದಾರ, ನೆಟ್ಟಿಗೆ ಕೆಲಸ ಯಾರು ಮಾಡ್ಸಿಲ್ರಿ. ಇಲ್ಲಿ ಎಲ್ಲಾ ಗಲೀಜು. ಅಲ್ಲಿ ಚರಂಡಿ ಸೊಳ್ಳೆಗಳೇ ಆದ್ರೆ ಬಂದು ಪುಡಿ ಗಿಡಿ ಹೊಡ್ಯಾಕ ಬರ್ತಾರೇನ್ರಿ ಅವ್ರು? ಪುಡಿ ಅಂದು ಇಲ್ಲ, ಹೊಡೆದಿದ್ದೆ ನೋಡಿಲ್ಲ. ನೆಟ್ಟಿಗ ಒಂದ್ ಆರಿಸಿ ಬಂದದ್ ಒಂದ್ 5 ವರ್ಷದೊಳಗ ಒಂದ್ 2 ಸರಿ 3 ಸರಿ ಹೊಡೆದಿರ್ಬೋದು ಮೋಸ್ಟ್ಲಿ. ಅಷ್ಟೇ ರೀ? ಅಷ್ಟೇ. ಉಳಿಕೆ ಟೈಮ್ದಾಗ ಬರಲ್ರಿ? ಬರಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಏನ್ರ ಸಾರ್ವಜನಿಕ ಶೌಚಾಲಯ ಅದೇನ್ರಿ? ಸಾರ್ವಜನಿಕ ಶೌಚಾಲಯ ಅಂತ ಇಲ್ವೇ ಇಲ್ರಿ. ಎಲ್ಲಾ ರೋಡ್ ಮ್ಯಾಗ ಗಲೀಜ್ ಎಲ್ಲಾ ಕಡೆ. ಮನಿಗ್ ಒಂದೊಂದ್ ಪೈಖಾನಿ ಅಂತ ಹೇಳ್ತಾರ, ಅವ್ರು ಬಿಲ್ ತಕೋತಾರ, ಮುಗೀತು. ನೆಕ್ಸ್ಟ್ ಟೈಮ್ ಅವ್ರ ಮತ್ತೆ ಹೊರಗೆ ಹೋಗುದು. ಹೆಣ್ಮಕ್ಳಿಗೆ ಬಾಳ ತೊಂದ್ರೆ ಐತ್ರಿ ಇಲ್ಲಿ ಹೊರಗ ಶೌಚಾಲಯಕ್ಕೆ ಹೋಗಕಂತ್ರು. ಇಲ್ಲಿ ಫಿಲ್ಟರ್ ನೀರಿಂದ ಹೇಳ್ತಾರ್ರಿ, ಚರಂಡಿ ನೀರ ಅವೆಲ್ಲ ಊರಾಗಿನೇನ್ರಿ? ಎಲ್ಲಾ ಊರಾಗಿನವ್ರು. ಎಲ್ಲಾ ಗಲೀಜ್ ಬಂದ್ ಇಲ್ಲೇ ನಿಂತ್ ಬಿಡ್ತೈತ್ರಿ. ಇಲ್ಲೇ ನಿಂತ ಬಂದ್ ಇಲ್ಲೇ ನಿಂತಿರ್ತಾರ. ರಾತ್ರಿ ಎಲ್ಲ ಸೊಳ್ಳೆ ಪುಳೆ ಕೊಂಡಿರಲ್ಲ? ಸಿಕ್ಕಾಪಟ್ಟೆ ಸೊಳ್ಳೆ ರೀ, ಸಿಕ್ಕಾಪಟ್ಟೆ ಸೊಳ್ಳೆ, ಎಲ್ಲಾ ಹಾವುಗಳು ಎಲ್ಲಾ ಬರ್ತಾವ್ರಿ. ಬಾಳ ಯಾರು ಇದ್ರೊಳಗ ಜವಾಬ್ದಾರಿ ತಗೊಳರೇ ಇಲ್ರಿ. ಹೆಣ್ಮಕ್ಳಿಗೆ ಶೌಚಾಲಯ ಅನ್ನೋದು ಬಾಳ ತೊಂದ್ರೆ ಅದ್ರಿ ನಮಗ. ಶೌಚಾಲಯನೇ ಇಲ್ರಿ, ಅದು ಹೋಗಿ ಹೊಲ್ದಾಗ ಹೋಗ್ತಿವ್ರಿ, ಅದನ್ನು ಸಹ ಬಂದ್ ಮಾಡಿ ಪ್ಲಾಟ್ ಮಾಡಾಕತ್ತಾರ್ರಿ. ನಾವ್ ಏನ್ ಮಾಡ್ಬೇಕಂತ ನಮಗ್ ಜಾಗಾನು ಇಲ್ರಿ, ಬಡೂರ್ ಅದೀವ್ರಿ, 2 ಕೋಲಿ ಜಾಗ ಅದಾವ್ರಿ, ನಮ್ಗೆ ಎಲ್ಲಿ ಕಟ್ಟಿಸ್ಕೋಬೇಕ್ರಿ. ಇಲ್ಲಿ ಬಂದ ಯಾರು PDO ಬರಲ್ರಿ? ಯಾರು ಇಷ್ಟು ವರ್ಷ ಆಯ್ತ್ರಿ, ಯಾರು ಬಂದೇ ಇಲ್ಲ ನೋಡ್ರಿ. ನಮ್ ಊರಿಗೆ ಕಾಲೂನು ಇಟ್ಟಿಲ್ರಿ. ನಾವ್ ಎಷ್ಟ್ ಹೇಳಿದ್ರು ಇಲೆಕ್ಷನ್ ಬರ್ತಾರ್ರಿ, ಓಟ್ ಹಾಕಸ್ಕೋತಾರ್ರಿ. ಆತ್ರಿ ಓಟ್ ಹಾಕುತನ ಎಷ್ಟು ನಮಗಿಷ್ಟು ಬಂದು ನಾವ್ ಹಾಕ್ತಿವಿ, ನಾವ್ ಮಾಡ್ಕೊಡ್ತಿವಿ ಅಂತ ಹೇಳಿ ಹಾಕಸ್ಕೋತಾರೆ. ಆಮೇಲೆ ಯಾರು ಸಹ ನಮ್ ಓಣಿಗ್ ಬರುದಿಲ್ಲ, ರೆಸ್ಪಾನ್ಸೇ ಇಲ್ರಿ. ಗೆದ್ದ ಮೇಲೆ ಓಣಿಗೆ ಬಂದಿಲ್ರಿ ಯಾರು. ಇಲ್ಲಿ ಪಂಚಾಯತ್ ಅಂತೂ ನಮ್ ಪಾಡಿಗೆ ಯಾವ ನೀರ್ ಕೇಳಕ್ ಹೋದ್ರು ಯಾರು ರೆಸ್ಪಾನ್ಸ್ ಮಾಡಿಲ್ರಿ. ಯಾವ್ದಕ್ಕೂ ನಮಗ ಹೆಣ್ಮಕ್ಳಿಗೆ ಮರ್ಯಾದಿನೇ ಇಲ್ರಿ. ಕುಡಿ ನೀರ್ ಬರ್ತಾವೇನ್ರಿ? ಕುಡಿ ನೀರೇ ಬರಂಗಿಲ್ರಿ, ಬಳ್ಸಾಕು ಇಲ್ರಿ, ಇಲ್ಲಿ ಶೌಚಾಲಯನು ಇಲ್ರಿ. ನಮಗ ಹೆಣ್ಮಕ್ಳಿಗೆ ಮರ್ಯಾದಿನೇ ಇಲ್ರಿ. ಅಲ್ಲಿ ಹೋದ್ರು ಕುಡಿಯಾಕ ನೀರೇ ಮಾಡ್ತೀರಿ? ಮತ್ತೆ ಕುಡಿಯಾಕ 15 ದಿನಕ್ಕೊಮ್ಮೆ 10 ದಿವ್ಸಕ್ಕೊಮ್ಮೆ ನೀರ್ ಬಿಡ್ತಾರಿ. ಅದು ಸಹ ಸ್ವಲ್ಪ ನೀರ್ರಿ, 10 ನಿಮಿಷ ಬಿಡ್ತಾರಿ, ಬಂದ್ ಮಾಡ್ಕೊಂಡ್ ಬಿಡ್ತಾರಿ. ನಾವ್ ಮಂದಿನಾಳಕ್ಕೆಲ್ಲಾ ಅಡ್ಡಾಡಿ ತರ್ಬೇಕ್ರಿ. ಅಲ್ಲಿ ಕೆಳಗಡೆ ಹೋಗಿ ದೋಬಿ ಕಟ್ಟಿಯಿಂದ ತಗೊಂಡ್ ಬಂದ್ ಹಾಕೋಬೇಕ್ರಿ. ಇವೆಲ್ಲಾ 3 ಮಕ್ಳು ಅದಾವ್ರಿ, ನೀರ್ ಇಲ್ರಿ, ಎಲ್ಲಾ ಪ್ರಾಬ್ಲಮ್ ಬಾಳ ಅದ್ರಿ ನಮ್ಮ. ಅಂದ್ರೆ ಇಲ್ಲಿ ಬಂದು PDOಗಳು ಬಂದು ಯಾರು ಯಾರು ಒಬ್ರು ಕೇಳೇ ಇಲ್ರಿ. ನಮ್ಮ ಈ ವಾರ್ಡಿಗೆ ಯಾರು ಕೇಳೇ ಇಲ್ರಿ ನಮಗ. ರೇಷನ್ ಕೊಡ್ತಾರೇನ್ರಿ? ರೇಷನ್ ಕೊಡ್ತಾರ್ರಿ, ರೇಷನ್ ತಿಂಗಳ ಬರ್ತೈತ್ರಿ. ನೀರಿನ ಬಾಳ ಸಮಸ್ಯೆ ಅದ್ರಿ, ಶೌಚಾಲಯ ಇಲ್ರಿ, ಇಲ್ಲಿ ಎಲ್ಲಾ ಕ್ಲೀನ್ ಇಲ್ರಿ.
ಯಾರು ಸಹ ನಮಗ್ ಬಂದು ಹಿಂಗ ಯಾಕೆ ಆಗೈತೆ ಅಮ್ಮ ಅಂತ ಕೇಳಿಲ್ರಿ. ಹಾಕ್ರಮ್ಮ ಓಟು ನಿಮ್ ಮಾಡ್ಕೊಡ್ತೀವಿ ಅಂತಾರಿ. ಹೊಳ್ಳಿ ಓಟ್ ಹಾಕ್ಸೊಂಡಿಂದ ಗೆದ್ದಿಂದ ಯಾರು ನಮ್ ವಾಡಿ ಬಂದಿಲ್ರಿ. ಅವು ನೀರೆಲ್ಲ ಬಂದ್ ಚರಂಡಿ ನೀರ ಯಾರು ಕ್ಲೀನ್ ಮಾಡಂಗಿಲ್ಲ. ಯಾರು ಕ್ಲೀನ್ ಮಾಡಂಗಿಲ್ರಿ. ಯಾರು ಬಂದಿಲ್ರಿ. ಇಷ್ಟೇ ರೀ ಇವೆಲ್ಲಾ ಇದ್ರ ಮ್ಯಾಲೆಲ್ಲ ಸೊಳ್ಳೆ ಎಲ್ಲ ಬಂದು ಈ ಮಕ್ಳು ಫುಡ್ ಮೇಲೆ ಬೀಳ್ತದ್ರಿ. ಇವೆಲ್ಲ ತಿಂದು ನಮ್ಗೆಲ್ಲಾ ರೋಗ ಬಂದ್ರ ತೋರ್ಸ್ಕೊಂಡ್ ಬರಾಕು ಸಹ ಅಮೌಂಟ್ ಇರಂಗಿಲ್ರಿ. ಎಲ್ಲಾ ದುಡ್ಕೊಂಡ್ ತಿನ್ನೋರಿ ನಾವು. ಇದಕ್ ಯಾರು ಪರಿಹಾರ ಕೊಟ್ಟಿಲ್ರಿ ನಮ್ಗ. ಹುಳ ಆದ್ರೆ ಬಂದು ಪುಡಿಯ ಯಾವ್ದು ಏನು ಹೊಡೆದೇ ಇಲ್ರಿ. ಓಣಿಗೆ ಬರಂಗಿಲ್ರಿ. ಹುಳ ಆಗ್ಯಾವ ಅಂದ್ರು ಇಲ್ಲ. ನೀರ್ ಸ್ವಲ್ಪ ಬಿಟ್ಟಿರಿ, ಇನ್ನೊಂದ್ ಸ್ವಲ್ಪ ನೀರ್ ಬಿಡ್ರಿ ಅಂತಂದ್ರೆ ಟ್ಯಾಂಕರ್ ಖಾಲಿ ಆಗೈತಿ, ಎಲ್ಲಾರ ತಗೊಂಬರ್ರಿ ಇಲ್ಲಿಕ ಮತ್ ಬಿಡ್ತೀನಿ ಹೋಗಮ್ಮ ಅಂತ ಹೇಳಿ ಹೋಗ್ಬಿಡ್ತಾರಿ. ಮುನ್ಸಿಪಾಲಿಟಿ ಅವ್ರು ಯಾರು ರೆಸ್ಪಾನ್ಸೇ ಮಾಡಿಲ್ರಿ ನಮ್ಗ. ಅಂದ್ರೆ ಊರಾಗ ಸರ್ಕಾರ ದವಾಖಾನೆ ಅದೇನ್ರಿ? ಐತ್ರಿ. ಅಲ್ಲಂತ್ರು ಯಾರು ಪೇಷಂಟ್ ನೋಡಂಗಿಲ್ರಿ. ಟೈಮಿಗೆ ನರ್ಸ್ ಗಳು ಇರಂಗಿಲ್ರಿ. ಹೋದ್ರ ಹಾಸ್ಪಿಟಲ್ ಒಳಗ ಯಾರು ಇರುದೇ ಇಲ್ರಿ. ಹೋಗ್ಬೇಕ್ರಿ ಮುದ್ದೆ ಬಾಳ್ಕ ಹೋಗ್ಬೇಕ್ರಿ. ಅಂದ್ರೆ ಟೈಮ್ ಪ್ರಕಾರ ಯಾರು ದವಾಖಾನೆ ಬರಲ್ರಿ? ಯಾರು ಇಲ್ಲೇ ಇಲ್ರಿ. ಊರ್ ಹೊರಗ್ ಹಾಕ್ಯಾರಿ ದವಾಖಾನಿ. ಯಾರು ಹೋಗ್ಬೇಕ್ರಿ? ಇಷ್ಟ ಮಕ್ಳು ತಗೊಂಡ್ ನಮ್ಗ್ ಹೋಗುದ್ ಆಗಂಗಿಲ್ರಿ. ನಾವ್ ಹೋಗ್ಬೇಕು ಆಟೋದಿಂದ ಮುದ್ದೆ ಬಾಳ್ಕ ಹೋಗ್ಬಿಡ್ತೀವ್ರಿ. ಹೌದ್ರಿ. ಊರ ಬಸ್ ವ್ಯವಸ್ಥೆ ಅದೇನ್ರಿ ಹೋಗ್ಲಾಕ? ಬಸ್ ಐತ್ರಿ. ಬಸ್ ಅಲ್ಲಿಂದ ಗುಡ್ದಿನ್ನಿ ಸಿದ್ದಾಪುರ್ ಹಿಂಗ್ ಅದಾವ್ರಿ ಬಸ್. ಅಷ್ಟೇ ರೀ. ಮತ್ತೇನ್ ಇಲ್ಲಿ ಯಾರು ಬಾಳ ಕೇರ್ ಮಾಡೋಲ್ಲಾಗ್ಯಾರಿ. ಒಂದ್ ಸ್ವಲ್ಪ ನಿಮ್ಮಿಂದಾರ ಸ್ವಲ್ಪ ಪರಿಹಾರ ಮಾಡಿ ಕೊಡ್ರಿ. ಶೌಚಾಲಯ ಮಾತ್ರ ಹೆಣ್ಮಕ್ಳಿಗೆ ಶೌಚಾಲಯ ಇಲ್ರಿ. ಒಂಚೂರು ಶೌಚಾಲಯ ಮಾಡಿಕೊಟ್ರೆ ನಮ್ಗ ಅನುಕೂಲ ಅದ್ರಿ ಗೌರ್ಮೆಂಟ್ ದವ್ರು. ಕುಡಿಯ ನೀರು, ಶೌಚಾಲಯ, ಮತ್ತೆ ಚರಂಡಿ ವ್ಯವಸ್ಥೆ. ಚರಂಡಿ ವ್ಯವಸ್ಥೆ ರೀ ಇವು ಬಹಳ ಇಂಪಾರ್ಟೆಂಟ್. ಬಹಳ ಇಂಪಾರ್ಟೆಂಟ್ ರೀ ಇದು. ಮತ್ತೆ ಜನರಿಗೆ ಇದರಿಂದಾನೇ ರೋಗ ಉತ್ಪತ್ತಿ ಆಗತ್ತಾವ್ರಿ. ಅದಕ್ಕೆ ಒಂದ್ ಸ್ವಲ್ಪ ನಿಮ್ಮಿಂದಾರ ಆಗ್ತೈತೇನಂತ ಸ್ವಲ್ಪ ಹೆಲ್ಪ್ ಮಾಡ್ರಿ. ಮತ್ತೆ ನಿಮ್ಮ ಸಮಸ್ಯೆಗಳನ್ನು ಟಿವಿ 66 ಕನ್ನಡ ನ್ಯೂಸ್ ಮೂಲಕ ಬಗೆಹರಿಸೋ ಪ್ರಯತ್ನ ಮಾಡ್ತೇವೆ.